ಚಾಪ್ಟರ್ ಎಲ್ಲಾ ಎಕ್ಸಾಮ್ಗೂ ತುಂಬಾ ಇಂಪಾರ್ಟೆಂಟ್. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ಎಕ್ಸಾಮ್ ಬರುತ್ತೆ. SSC ದಲ್ಲಿ ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ ಇದ್ರ ಮೇಲೆ, ಆಯ್ತಾ. ಸೊ ಇದ್ರಲ್ಲಿ ನಿಮ್ಗೆ ಏನು ಗೊತ್ತಿರಬೇಕು ಅಂತಂದ್ರೆ, ಈ ಎಡ ಬಲ, ಲೆಫ್ಟ್ ರೈಟ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಯಾವಾಗ ನೀವು ಈ ತರ ಮುಖ ಮಾಡ್ತೀರಿ ನೋಡಿ, ಇವ್ರು ಹೆಂಗ್ ಕುತ್ಕೊಂಡಿದಾರಲ್ಲ, ಈ ತರ ಉತ್ತರಕ್ಕೆ ಮುಖ ಮಾಡ್ತೀರಿ, ಅವಾಗ ಇವ್ರು ಏನಿದಾರ, ನೀವು ಇಲ್ಲಿ ಸೆಂಟರ್ ಕುಂತ್ರೆ ಇದು ನಿಮ್ಗೆ ಲೆಫ್ಟ್ ಆಗುತ್ತೆ, ಇದು ನಿಮ್ಗೆ ರೈಟ್ ಆಗುತ್ತೆ. ಓಕೆ, ಸೊ ಯಾವಾಗ ನೀವು ಸೆಂಟರ್ ಅಂದ್ರೆ ನೀವು ನಾರ್ತ್ ಫೇಸ್ ಮಾಡಿದ್ರೆ, ಇದೇನು ಕುತ್ಕೊಂಡಿದ್ರಲ್ಲ ಇದೇ ತರ ಕುತ್ಕೊಂಡ್ರೆ ನಿಮ್ಗೆ ಇದು ಎಡ ಆಗುತ್ತೆ, ಇದು ಬಲ ಆಗುತ್ತೆ. ಅದೇ ನೀವೇನಾದ್ರೂ ದಕ್ಷಿಣಕ್ಕೆ ಮುಖ ಮಾಡಿದ್ರೆ ನೋಡಿ, ಈಗ ನಿಮ್ ಎದುರುಗಡೆ ನಾನು ಹಿಂಗ್ ಕುತ್ಕೊಂಡಿದ್ದೇನೆ, ನೀವು ಕುತ್ಕೊಂಡು ನಿಮ್ ಎದುರುಗಡೆ ಹಿಂಗ್ ಕುತ್ಕೊಂಡಿದ್ದೆ ಅಂದ್ರೆ ಇದು ಎಡ ಆಗುತ್ತೆ, ಸರಿನಾ. ಹಿಂಗ್ ಕೆಳಮುಖ ಮಾಡಿದ್ರೆ ಇದು ಎಡ, ಇದು ಬಲ. ಓಕೆ, ಇದು ಲೆಫ್ಟ್, ಇದು ರೈಟ್ ಆಗುತ್ತೆ. ಸೊ ಈ ಬೇಸಿಕ್ಸ್ ಗೊತ್ತಿರ್ಬೇಕು ನಿಮ್ಗೆ. ಅದೇ ನೀವೇನಾದ್ರೂ ಪಶ್ಚಿಮದ ಕಡೆಗೆ ಮುಖ ಮಾಡಿದ್ರೆ ಇದು ಎಡ, ಇದು ಬಲ. ಓಕೆ, ಸೊ ಇದು ಲೆಫ್ಟ್, ಇದು ರೈಟ್ ಆಗುತ್ತೆ. ಅದೇ ನೀವು ಈ ಕಡೆ ಮುಖ ಮಾಡಿದ್ರೆ ಇದು ಎಡ ಆಗುತ್ತೆ, ಇದು ಬಲ ಆಗುತ್ತೆ, ಸರಿನಾ. ಇದು ಲೆಫ್ಟ್, ಇದು ರೈಟ್ ಆಗುತ್ತೆ. ಓಕೆ, ಸರ್ಕ್ಯುಲರ್ ಸೆಟ್ಟಿಂಗ್ ಅರೇಂಜ್ಮೆಂಟ್. ಯಾವಾಗ ಸೆಂಟ್ರ್ ಮುಖ ಮಾಡ್ತೀರಿ ನೋಡಿ, ಮಧ್ಯ ಮುಖ ಮಾಡಿದಾಗ ಅವಾಗ ಇದು ಎಡ ಆಗುತ್ತೆ, ಇದು ಬಲ ಆಗುತ್ತೆ. ಸರಿ, ಎ ಯ ಎಡಕ್ಕೆ ಯಾರು ಕುತ್ಕೊಂಡಿದ್ದಾರೆ? ಬಿ. ಎ ಯ ಬಲಕ್ಕೆ ಯಾರು ಕುತ್ಕೊಂಡಿದ್ದಾರೆ? ಎಫ್. ಸರಿ, ಡಿ. ಈಗ ಡಿ ಯ ಬಲ ಯಾವುದು ಅಂದ್ರೆ ಇದು ನೋಡಿ, ಇದು ಡಿ ಯ ಬಲ. ಸೊ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ಕೊಳೋದಿಲ್ಲ, ಅವರು ಡಿ ಯ ಬಲ ಇದನ್ನ ತಗೊಂಡ್ಬಿಡ್ತಾರೆ. ಇಲ್ಲ, ಅವನು ಕೆಳಮುಖ ಮಾಡಿದ್ದಾನೆ, ಅದಕ್ಕೆ ಇದು ಬಲ ಆಗುತ್ತೆ, ಇದು ಎಡ ಆಗುತ್ತೆ. ಇದು ಅರ್ಥ ಆಯ್ತಾ? ಸೊ ಮಿಸ್ಟೇಕ್ ಏನಾದ್ರು ಮಾಡಿದ್ರೆ ಇಲ್ಲಷ್ಟೇ ಮಾಡ್ತೀರ ನೀವು. ಓಕೆ, ಸೊ ಎ ಯ ತಕ್ಷಣ ಎಡಕ್ಕೆ, ಇಮಿಡಿಯೇಟ್ ಲೆಫ್ಟ್ ಅಂದ್ರೆ ಬಿ. ಎ ಯ ತಕ್ಷಣ ಎಡಕ್ಕೆ ಅಂತಂದ್ರೆ ಬಿ. ಎ ಯ ತಕ್ಷಣ ಬಲಕ್ಕೆ ಅಂದ್ರೆ ಎಫ್. ಸೊ ಎ ಯ ಎಡಕ್ಕೆ ಎರಡನೇ ಸ್ಥಾನ ಅಂದ್ರೆ ಇದು ಮೊದಲನೇ ಸ್ಥಾನ, ಇದು ಎರಡನೇ ಸ್ಥಾನ, ಸಿ ಆಗುತ್ತೆ. ಎ ಯ ಎಡಕ್ಕೆ ಎರಡನೇ ಸ್ಥಾನ ಅಂದ್ರೆ ಸಿ. ಎ ಯ ಬಲಕ್ಕೆ ಎರಡನೇ ಸ್ಥಾನ ಅಂದ್ರೆ ಇ. ಎ ಮತ್ತು ಡಿ ಯ ನಡುವೆ ಎಷ್ಟು ಜನ ಇದ್ದಾರೆ ಅಂತ ಕೊಟ್ರೆ, ಎ ಮತ್ತು ಡಿ ಯ ನಡುವೆ ಇಬ್ರು ಇದ್ದಾರೆ. ಓಕೆನಾ? ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ನಿಮ್ಗೆ ಈ ತರ ಈಗ ಸರ್ಕ್ಯುಲರ್ ಸೆಟ್ಟಿಂಗ್ ಇದೆಲ್ಲ, ನಿಮ್ಗೆ ಈ ತರ ಸ್ಕ್ವೇರ್ ಕೊಡಬಹುದು ಹಿಂಗೆ. ಸೊ ಈ ತರ ಕೊಟ್ಟಾಗ ಈ ಸೈಡ್ ನೋಡಿ, ಎ ಬಿ ಸಿ ಡಿ ಎಫ್ ಜಿ ಎಚ್ ಅಂತ ಕೊಟ್ರೆ ಇದು ಎಡ, ಇದು ಬಲ. ಇಲ್ಲಿ ಕುತ್ಕೊಂಡು ಕೆಳಗೆ ನೋಡೋರ್ಗೆ ಇದು ಎಡ, ಇದು ಬಲ ಆಗಿರುತ್ತೆ. ಓಕೆನಾ? ಸರಿ, ಈಗ ಒಂದೊಂದೇ ಟೈಪ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಇದ್ರ ಸ್ಕೋರ್ ಮಾಡ್ಬೋದು. ಯಾಕೆ ಈ ತರ ಕ್ವಶನ್ಸ್ ಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ? ಸೊ ನಿಮ್ಮ ಥಿಂಕಿಂಗ್ ಪವರ್ ಹೇಗಿದೆ ಅಂತ. ನಿಮ್ ಥಿಂಕಿಂಗ್ ಪವರ್ ಚೆನ್ನಾಗಿತ್ತು ಅಂದ್ರೆ ನಿಮ್ಮಂತ ವಿದ್ಯಾರ್ಥಿಗಳು, ನಿಮ್ಮಂತ ಕ್ಯಾಂಡಿಡೇಟ್ ನಮ್ಗೆ ಬೇಕು, ನಮ್ ಡಿಪಾರ್ಟ್ಮೆಂಟ್ಗೆ ಬನ್ನಿ ಅಂತ ಗೊತ್ತಾಗ, ಆಯ್ತಾ. ಬರೇ ನಾಲೆಜ್ ತುಂಬಿಕೊಂಡಿದ್ರೆ ಎಲ್ಲ ಬಹಳ ನಾಲೆಜ್ ಇದೆ ನಿಮ್ಗೆ, ಎಲ್ಲವೂ ಗೊತ್ತಿದೆ, ಆದ್ರೆ ಈ ಮೂಮೆಂಟ್ ಅಲ್ಲಿ ಈ ಸಿಚುವೇಶನ್, ಈ ಪ್ರಾಬ್ಲಮ್ ಆಗಿದೆಲ್ಲ, ಈಗ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋ ಕಲೆ ಗೊತ್ತಿಲ್ಲ ಅಂದ್ರೆ ನಿಮ್ ತಗೊಂಡಾದ್ರೆ ಏನ್ ಮಾಡೋದು? ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಸಿಗುತ್ತೆ ಎಲ್ಲ ಇನ್ಫಾರ್ಮೇಶನ್. ಓಕೆ, ಜಸ್ಟ್ ಗೂಗಲ್ ಗೆ ಜಸ್ಟ್ ಅದೇನು 5 ಸೆಕೆಂಡ್ ಬೇಡ, 2 ಸೆಕೆಂಡ್ ಅಲ್ಲೂ ತೋರಿಸ್ಬಿಡುತ್ತೆ ಇನ್ಫಾರ್ಮೇಶನ್. ಸೊ ಹಾಗಾದ್ರೆ ಇನ್ಫಾರ್ಮೇಶನ್ ಪ್ರಾಬ್ಲಮ್ ಇಲ್ಲ, ಇಮಿಡಿಯೇಟ್ ಆಗಿ ಥಿಂಕ್ ಮಾಡ್ಬೇಕಲ್ಲ ಅದು. ಸೊ ಹಾಗಾದ್ರೆ ಥಿಂಕಿಂಗ್ ಪವರ್ ಜಾಸ್ತಿ ಇತ್ತು ಅಂದ್ರೆ ಮಾತ್ರ ನೀವು ಇಲ್ಲಿ ಸರ್ವೈ ಆಗ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಓಕೆ, IQ ಲೆವೆಲ್ ತುಂಬಾ ಚೆನ್ನಾಗಿರ್ಬೇಕು. ಸೊ ಇಲ್ಲಿ ನಿಮ್ಗೆ ಈ ತರ ಲೀನಿಯರ್ ಅರೇಂಜ್ಮೆಂಟ್ ಇತ್ತು ಅನ್ಕೊಳ್ಳಿ, ನಿಮ್ಗೆ ಎ ಯ ಬಲಕ್ಕೆ ನೋಡಿ, ಇಲ್ಲಿ ಈ ತರ ಎ ಯ ಬಲಕ್ಕೆ ಬಿ ಕುಳಿತುಕೊಂಡಿದ್ದಾನೆ. ಸೊ ಎ ಯ ಬಲಕ್ಕೆ ಬಿ ಅಂತಂದ್ರೆ, ಸೊ ಈ ತರ ಮಾಡ್ಬೇಕು. ಎ ಯ ಬಲಕ್ಕೆ ಬಿ ಕೂತ್ಕೊಂಡಿದ್ದಾನೆ, ಎ ಯ ಎಡಕ್ಕೆ ಬಿ ಕೂತ್ಕೊಂಡಿದ್ದಾನೆ ಅಂದ್ರೆ ಇದು ಎ ಯ ಎಡ ಆಗುತ್ತೆ. ಬಿ is sitting immediate right of A, B is sitting immediate left of A. ಆಯ್ತಾ? ಒಂದ್ ವೇಳೆ ಇದ್ರಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಏನಾದ್ರೂ ಅವನು ಇಲ್ಲಿ ತಗೋತೇನೆ, ಈಗ ಯಾರ್ದಾದ್ರೂ ಒಂದು ಪೊಸಿಷನ್ ಕೊಟ್ರೆ, ಪೊಸಿಷನ್ ಏನಾದ್ರೂ ಕೊಟ್ರೆ ಅವಾಗ ಈ ತರ ಮಾರ್ಕ್ ಮಾಡ್ಕೋಬೇಕು ನೀವು. ಓಕೆ, ಪೊಸಿಷನ್ ಕೊಟ್ರೆ, ಪೊಸಿಷನ್ ಏನಾದ್ರೂ ಯಾರ್ದು ಒಬ್ರದ್ದು ಪೊಸಿಷನ್ ಕೊಡ್ಲಿಲ್ಲ ಅಂದ್ರೆ ನೀವು ಮಾರ್ಕ್ ಮಾಡ್ಕೋಬಾರ್ದು. ಓಕೆ, ಹಾಗೆ ಸಾಲ್ವ್ ಮಾಡ್ಬೇಕು. ಓಕೆ, ಇವನು ಎಡಕ್ಕೆ ಇವನು, ಇವನು ಬಲಕ್ಕೆ ಇವನು, ಈ ತರ
ಯಾರ್ದಾದ್ರು ಒಬ್ರು ಪೊಸಿಷನ್ ಹೆಂಗೆ ಸರ್ ಅಂದ್ರೆ ಎಯು ಎಡ ತುದಿಯಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಕೊಟ್ರೆ ಈ ತರ ಹಾಕೊಂಡ್ಬಿಡಿ. 5 ಜನ ಇದ್ರೆ 5 ಜನ ಹಾಕೊಂಡ್ಬಿಡಿ. ಎಯು ಬಿ ಯ ಎಡಕ್ಕೆ ಇದ್ದಾನೆ, ಬಿ ಯು ಸಿ ಯ ಅಥವಾ ಎಯು ಬಿ ಯ ಎಡಕ್ಕೆ ಇದ್ದಾನೆ, ಸಿ ಯು ಬಿ ಯ ಬಲಕ್ಕೆ ಇದ್ದಾನೆ. ಹಿಂಗ್ ಕೊಟ್ರೆ ನೀವ್ ಈ ತರ ಹಾಕಬಾರ್ದು ಆಯ್ತಾ, ನೆನ್ಪಿಟ್ಕೊಳ್ಳಿ. ಯಾವ್ದಾರು ಎಯು ಮಧ್ಯದಲ್ಲಿ ಕುಳಿತುಕೊಂಡಿದ್ರೆ ಅವಾಗ ಇಂಥದ್ದು ಹಾಕ್ರಿ. ಒಬ್ರು ಪೊಸಿಷನ್ ಕೊಟ್ರೆ ಮಾತ್ರ ಇಂಥದ್ದು ಹಾಕಿ, ಇಲ್ಲ ಅಂದ್ರೆ ಜಸ್ಟ್ ಲೆಫ್ಟ್ ರೈಟ್ ಹಾಕ್ಬೇಕು. ಒಂದು ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ, ನೆಕ್ಸ್ಟ್ ನೀವು ಮಾಡಿ. ಒಂದು ತರಗತಿಯಲ್ಲಿ 5 ಸಾಲುಗಳಿದ್ದು 5 ಮಕ್ಕಳು ABCDE 5 ಪ್ರತ್ಯೇಕ ಸಾಲುಗಳಲ್ಲಿ ಒಬ್ಬರ ಹಿಂದೆ ಒಬ್ಬರು ಕುಳಿತುಕೊಳ್ತಾರೆ. ಎ ಅವರು ಸಿ ಯ ಹಿಂದೆ, ನೋಡಿ ಎ ಅವರು ಸಿ ಯ ಹಿಂದೆ. ಸೊ ನಾನು ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಹಿಂಗ್ ತಗೊಂಡ್ರೆ ಎ ಸಿ ಯ ಹಿಂದೆ ಕುಳಿತಿದ್ದಾನೆ. ಓಕೆ, ಆದರೆ ಬಿ ಯ ಮುಂದೆ ಕುಳಿತಿದ್ದಾನೆ. ಎಯು ಸಿ ಯ ಹಿಂದೆ, ಆದರೆ ಬಿ ಯ ಮುಂದೆ ಕುಳಿತಿದ್ದಾನೆ. ಎಯು ಸಿ ಯ ಹಿಂದೆ, ಆದರೆ ಬಿ ಯ ಮುಂದೆ ಕುಳಿತಿದ್ದಾನೆ. ಸಿ ಯು ಇ ರ ಹಿಂದೆ ಕುಳಿತಿದ್ದಾನೆ. ಸಿ ಇದಲ್ಲ, ಇವನು ಇ ರ ಹಿಂದೆ ಕುಳಿತಿದ್ದಾನೆ. ಡಿ ಯು ಇ ರ ಮುಂದೆ ಕುಳಿತಿದ್ದಾನೆ. ಡಿ ಯು ಇ ರ ಮುಂದೆ ಕುಳಿತಿದ್ದಾನೆ. ಹಾಗಾದ್ರೆ ಮೊದಲ ಸಾಲಿನಿಂದ ಕೊನೆಯವರೆಗೆ ಡಿ, ಇ, ಸಿ, ಎ, ಬಿ. ಸೊ ಇದು ಕರೆಕ್ಟ್. ಸರ್ ಹಿಂಗ್ ಹಾಕ್ಬೋದಿತ್ತಲ್ಲ ಸರ್, ನೀವು ಹಿಂಗ್ ಹಾಕಿದ್ರೆ ಕಷ್ಟ ಆಗ್ತಿತ್ತು. ಈ ತರ ನೀವು ಹಾಕಬಾರ್ದು ಆಯ್ತಾ, ಯಾಕಂದ್ರೆ ಯಾರ್ದು ಪೊಸಿಷನ್ ಕೊಟ್ಟಿಲ್ಲ. ಪೊಸಿಷನ್ ಕೊಟ್ರೆ ಮಾತ್ರ ಈ ತರ ಹಾಕಿ, ಪೊಸಿಷನ್ ಕೊಡ್ಲಿಲ್ಲ ಅಂದ್ರೆ ಈ ತರ ಸಾಲ್ವ್ ಮಾಡಿ. ಓಕೆ, ಅರ್ಥ ಆಯ್ತಾ? ಇದು ಅರ್ಥ ಆದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ಗೆ. ಓಕೆ, ಒಂದು ಕೆಲಸ ಮಾಡಿ, ಅರ್ಥ ಆದ್ರೆ ಟ್ರೂ ಕೊಡಿ. ಸರಿ, ಮತ್ತೊಂದು ಸಾಲ್ವ್. ಎ ಅವರು ಸಿ ಯ ಹಿಂದೆ, ಎ ಅವರು ಸಿ ಯ ಹಿಂದೆ. ನನಗೆ ಗೊತ್ತಿಲ್ಲ, ಕೆಲವರು ನೋಟ್ಸ್ ಮಾಡ್ತಿರ್ತಾರೆ, ಈಗ ನೋಟ್ಸ್ ಬರೀತಾ ಇರ್ತಾರೆ. ಮೆಂಟಲಿಟಿ ನೀವು ನೋಟ್ಸ್ ಮಾಡಿದ್ರೆ ಮೆಂಟಲಿಟಿ ಬರಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನೋಟ್ಸ್ ಮಾಡಬೇಡಿ. ಇಲ್ಲಿ ಕ್ವಶನ್ಸ್ ಬರೋನ್ನ ಸಾಲ್ವ್ ಮಾಡೋದು ಕಲೀರಿ. ಎ ಅವರು ಸಿ ಯ ಹಿಂದೆ, ಆದರೆ ಬಿ ಯ ಮುಂದೆ. ಆದರೆ ಬಿ ಯ ಮುಂದೆ ಯಾರು ಕುತ್ಕೊಂಡಿದ್ದಾರೆ? ಯಾರ ಬಗ್ಗೆ ಹೇಳ್ತಿದ್ದಾರೆ? ಎ ಬಗ್ಗೆ ಹೇಳ್ತಿದ್ದಾರೆ. ಎ ಸಿ ಯ ಹಿಂದೆ, ಆದ್ರೆ ಬಿ ಯ ಮುಂದೆ ಕುಳಿತಿದ್ದಾರೆ. ಸಿ ಯು ಇ ರ ಹಿಂದೆ ಕುಳಿತಿದ್ದಾರೆ. ಸಿ ಇದರಲ್ಲ, ಇವರು ಇ ರ ಹಿಂದೆ ಕುಳಿತಿದ್ದಾರೆ. ಡಿ ಯು ಇ ರ ಮುಂದೆ ಕುಳಿತಿದ್ದಾರೆ. ಡಿ ಯು ಇ ರ ಮುಂದೆ ಕುಳಿತಿದ್ದಾರೆ. ಹಾಗಾದ್ರೆ ಕ್ರಮದಲ್ಲಿ ನೋಡಿದಾಗ ಯಾವ್ದು ಕರೆಕ್ಟ್? ಡಿ ಇ ಸಿ ಎ ಬಿ ಕರೆಕ್ಟ್. ಓಕೆನಾ? ಸರಿ, ಟ್ರೈ ಮಾಡಿ. ಪೋಲ್ ಬಂತು. ಓಕೆ ಸರಿ, ಇಲ್ಲಿ 5 ಬಸ್ ಇದಾವೆ. ಬಸ್ ಯ ಮುಂಭಾಗದಲ್ಲಿದೆ. ಪೊಸಿಷನ್ ಕೊಟ್ಟಿದ್ದಾರೆ, 1 2 3 4 5 ಪೊಸಿಷನ್ ಕೊಟ್ಟಿರುವ ಕಾರಣ ನಾನು ಎಂ ಅನ್ನ ಫಸ್ಟ್ ತಗೋತೀನಿ. ಬಸ್ ಕ್ಯೂ ಹಿಂಭಾಗದಲ್ಲಿದೆ. ಓಕೆ ಸರಿ, ಆಯ್ತು. ಎಂ ಮತ್ತು ಓ ಬಸ್ ನಡುವೆ, ಎಂ ಮತ್ತು ಓ ಬಸ್ ನಡುವೆ ಎನ್ ಬಸ್ ನಿಂತಿದೆ. ಎಂ ಮತ್ತು ಓ ನಡುವೆ ಎನ್ ನಿಂತಿದೆ. ಹಂಗಾದ್ರೆ 1 2 3 4 ಗೊತ್ತಿದ್ರೆ ಇನ್ನೊಂದು 5ನೇದು ಪಿ ಇಲ್ಲಿ ಬರುತ್ತೆ. ಕ್ವಶನ್ ಕೇಳಿದ್ದು ಏನು? ಮಧ್ಯದಲ್ಲಿ ಯಾವ ಬಸ್ ಇದೆ?
ಸೊ ಓ ಬಸ್ ಏನಿದೆ ಇದು ಮಧ್ಯದಲ್ಲಿ ಇದೆ. ಅರ್ಥ ಆಯ್ತಾ? ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ಓಕೆ, ಸೊ ಅರ್ಥ ಆದ್ರೆ ಥಂಬ್ ಕೊಟ್ಬಿಡಿ. ಓಕೆ ಸರ್, ಅರ್ಥ ಆಗಿಲ್ಲ ಅಂದ್ರೆ ಡೌಟ್ ಸಿಂಬಾಲ್ ಕೊಡಿ. ಆದ್ರೆ ಒಂದು, ನೀವು ಸುಮ್ನೆ ಸರ್ ಏನಪ್ಪಾ ಸುಮ್ನೆ ಹೇಳ್ತಾರೆ ಅಂತ ಹೇಳಿ ನೀವು ಸುಮ್ನೆ ಕೇಳ್ತಾ ಹೋದ್ರೆ ಲಾಸ್ ನಿಮಗಾಗುತ್ತೆ. ಯಾಕಂದ್ರೆ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡ್ಬೋದಿತ್ತು. ನೀವು ಡೌಟ್ ಕೊಟ್ರೆ ಕಡಿಮೆ ಕ್ವಶನ್ಸ್ ಆಗ್ತವೆ, ಅದು ಒಂದು ಹೇಳ್ತಾ ಇದೀನಿ. ಓಕೆ, 95 ದಾಟಿದ್ರೆ ನಾನು ನೆಕ್ಸ್ಟ್ ಹೋಗ್ತೀನಿ. ಅರ್ಥ ಆದ್ರೆ ಟ್ರೂ ಕೊಡಿ. ಓಕೆ, ಇಲ್ಲಿ ನೋಡಿ, ಎಂ ಬಸ್ 5 ಬಸ್ ಇದಾವೆ. ಯಾವ್ದಾದ್ರು ಪೊಸಿಷನ್ ಕೊಟ್ರೆ ಫಸ್ಟ್ ಎಂ ಬಸ್ ಏನಿದೆ ಇದು ಮುಂಭಾಗದಲ್ಲಿದೆ, ಫಸ್ಟ್ ಹಾಕಿದ್ರ. ಕ್ಯೂ ಬಸ್ ಹಿಂಭಾಗದಲ್ಲಿದೆ, ಲಾಸ್ಟ್ ಹಾಕಿದ್ರ. ಓಕೆ, ಎಂ ಮತ್ತು ಓ ಬಸ್ ಗಳ ನಡುವೆ ಎನ್ ನಿಂತಿದೆ. ಎಂ ಇದೆ, ಓ ನಡುವೆ, ಎಂ ಮತ್ತು ಓ ನಡುವೆ ಎನ್ ಇದೆ ಅಂತ ಹೇಳಿದ್ದಾರೆ. ಸೊ ಎಂ ಎನ್ ಓ ಕ್ಯೂ ಆಯ್ತು. ಇನ್ನೊಂದು ಉಳಿದಿದೆ, ಅದು ಪಿ. ಸೊ ಕ್ವಶನ್ ಕೇಳಿದ್ರೆ ಮಧ್ಯದಲ್ಲಿ ಯಾವ್ದಿದೆ? ಮಧ್ಯದಲ್ಲಿ ಓ ಇದೆ. ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ಸರಿ, ಪೋಲ್ ಬಂತು. ಐದು ತರಬೇತುದಾರರು PLM RMO ಒಂದು ಸಾಲಲ್ಲಿದ್ದಾರೆ. ಆರ್ ಅವರು ಎಂ ನ ಬಲಕ್ಕೆ ಮತ್ತು ಪಿ ಯ ಎಡಕ್ಕೆ ಇದ್ದಾರೆ. ಇಲ್ಲಿ ಪೊಸಿಷನ್ ಕೊಟ್ಟಿಲ್ಲ. ಎಲ್ ಅವರು ಪಿ ಯ ಬಲಕ್ಕೆ ಓ ನ ಪೊಸಿಷನ್ ಕೊಟ್ಟಿಲ್ಲ. ಪೊಸಿಷನ್ ಕೊಟ್ರೆ ಹಿಂಗ್ ಹಾಕೊಂಡ್ಬಿಡಿ, ಇಲ್ಲಿ ಕೊಟ್ಟಿಲ್ಲ. ಆರ್ ಅವರು ಎಂ ನ ಬಲಕ್ಕೆ ಆರ್ ಮತ್ತು ಪಿ ಯ ಎಡಕ್ಕೆ ಇದ್ದಾರೆ. ಆರ್ ಬಗ್ಗೆ ಹೇಳ್ತಿದ್ದಾರೆ. ಆರ್ ಇದಾರಲ್ಲ ಎಂ ನ ಬಲಕ್ಕೆ, ಮತ್ತೆ ಆರ್ ಪಿ ಯ ಎಡಕ್ಕೆ. ಎಲ್ ಅವರು ಪಿ ಯ ಬಲಕ್ಕೆ ಮತ್ತು ಓ ನ ಎಡಕ್ಕೆ ಇದ್ದಾರೆ. ಯಾರು? ಎಲ್ ಪಿ ಯ ಬಲಕ್ಕೆ ಮತ್ತು ಓ ಎಡಕ್ಕೆ ಇದ್ದಾರೆ. ಸೊ ಮಧ್ಯದಲ್ಲಿ ಯಾರಿದ್ದಾರೆ? ಮಧ್ಯದಲ್ಲಿ ಪಿ ಇದ್ದಾರೆ. ಅರ್ಥ ಆಯ್ತಾ? ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ಸರಿ, ಇದನ್ನ ಟ್ರೈ ಮಾಡಿ. ಪೋಲ್ ಬಂತು. ಓಕೆ, ವೆರಿ ಗುಡ್. ನೋಡಿ, ಈಗ ಇಂಪ್ರೂವ್ಮೆಂಟ್ ಆಗಿದೆ. ಸರಿ, ಇಲ್ಲಿ ನೋಡಿ ಎಷ್ಟಿದೆ? 1 2 3 4 5 ಒಂದ್ ಸಾಲ. ಡಿ ಯು ಇ ಯ ಬಲಭಾಗದಲ್ಲಿದ್ದಾರೆ, ಬಿ ಯು ಇ ಎಡಭಾಗದಲ್ಲಿದ್ದಾರೆ. ಎ ಯ ಬಲಭಾಗದಲ್ಲಿ ಡಿ ಯು ಸಿ ಅವರು ತೀವ್ರ ಅಂದ್ರೆ ತಕ್ಷಣ ಬಲಭಾಗದಲ್ಲಿ. ಸಾರಿ, ಇದನ್ನ ತಕ್ಷಣ, ಇದು ತಕ್ಷಣ ಬಲಭಾಗದ ತುದಿಯಲ್ಲಿ ನಿಂತಿದ್ದಾರೆ.
ಸರಿ. D is on the left of C, who is standing on extreme right. Okay. ಇಲ್ಲಿ ನೋಡಿ, ಇಲ್ಲಿ ಒಂದು ಇನ್ಫಾರ್ಮೇಶನ್ ಸಿಕ್ತು ನಮ್ಗೆ ಸಿ ಬಗ್ಗೆ. ಸೊ ಕೊನೆಯಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 1, 2, 3, 4, 5. ಸಿ ಅವರು ತಕ್ಷಣ ಬಲಭಾಗದಲ್ಲಿ, ಸರಿ, ಡಿ ಯು ಸಿ ಎಡಭಾಗದಲ್ಲಿದ್ದಾರೆ. ಓಕೆ ಸರ್, ತೀವ್ರ, ಓಕೆ, ಕೊನೆ ಭಾಗದ ತುದಿಯಲ್ಲಿ ಇದ್ದಾರೆ. ಸಿ ಅವರು ತೀವ್ರ ಅಂದ್ರೆ ಲಾಸ್ಟ್, ಆಯ್ತಾ? ಓಕೆ. ಮತ್ತೇನಿದೆ, ಡಿ ಯು ಸಿ ಯ ಎಡಭಾಗದಲ್ಲಿದೆ. ಡಿ ಯು ಸಿ ಯ ಎಡಭಾಗದಲ್ಲಿದೆ. ಓಕೆ. ನೆಕ್ಸ್ಟ್, ಆದ್ರೆ ಎ ಯ ಬಲಭಾಗದಲ್ಲಿದ್ದಾರೆ. ಸರಿ, ಯಾರು? ಡಿ ಯು ಇ ಯ ಎಡಭಾಗದಲ್ಲಿ, ಆದ್ರೆ ಎ ಯ 3 ಜನಕ್ಕೆ ಜಾಗ ಇಲ್ಲೇ ಇದೆ ನೋಡಿ. ಬಿ ಯು ಇ ಯ ಎಡಭಾಗದಲ್ಲಿ, ಆದ್ರೆ ಎ ಯ ಬಲಭಾಗದಲ್ಲಿ. ಬಿ ಯು ಇ ಯ ಎಡಭಾಗದಲ್ಲಿ, ಆದರೆ ಎ ಯ ಬಲಭಾಗದಲ್ಲಿ. ಬಿ ಯು ಇ ಯ ಎಡಭಾಗದಲ್ಲಿ, ಆದರೆ ಎ ಯ ಬಲಭಾಗದಲ್ಲಿದ್ದಾರೆ. ಮಧ್ಯದಲ್ಲಿ ನಿಂತವರು ಯಾರು? ಸೊ ಮಧ್ಯದಲ್ಲಿ ನಿಂತವರು ಇ. ಓಕೆ, ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಕ್ವಶನ್. ಈಗ ಉತ್ತರ ಕಡೆ ಮುಖ ಮಾಡಿ ಒಂದು ಇದನ್ನ ನೀವು ಟ್ರೈ ಮಾಡಿ. ಸರಿ, ಕೊಡ್ಲ ಪೋಲ್. ಇಲ್ಲಿ ನೋಡ್ರಿ, ಎಲ್ ಅನ್ನು ಎನ್ ಎಡಕ್ಕೆ ಏರಿಸಿದ ಹೇಗಿದೆ ಅಂದ್ರೆ ಎಲ್ ನ ಬಲಕ್ಕೆ ಇರುತ್ತೆ. 6 ಲ್ಯಾಪ್ಟಾಪ್ಗಳು ಎನ್, ಕ್ಯೂ, ಪಿ, ಎಲ್, ಆರ್ ಮತ್ತು ಎಗಳು ಉತ್ತರ ಕಡೆ ಮುಖ ಮಾಡಿ ಒಂದು ಸಾಲಲ್ಲಿ ಇರಿಸಲಾಗಿದೆ. ಎನ್ ಅನ್ನು ಎ ಯ ತಕ್ಷಣ ಎಡಕ್ಕೆ ಇರಿಸಲಾಗಿದೆ. ಎನ್ ಅನ್ನು ಎ ಯ ತಕ್ಷಣಕ್ಕೆ ಇರಿಸಲಾಗಿದೆ. ಎನ್ ಅನ್ನು ಎ ಯ ತಕ್ಷಣ, ಇಲ್ಲಿ ಯಾವ್ದಾರ ಪೊಸಿಷನ್ ನೋಡಿರಲ್ಲ. ಎನ್ ಅನ್ನು ಎ ತಕ್ಷಣ, ಆರ್ ಅನ್ನು ಕ್ಯೂ ನ ಎಡಕ್ಕೆ ಇರಿಸಲಾಗಿದೆ, ಪಿ ಅನ್ನು ಎ ಯ ಬಲಕ್ಕೆ, ಪಿ ಅನ್ನು ಆರ್ ನ ತಕ್ಷಣ, ಎಲ್ ಅನ್ನು ಪೊಸಿಷನ್ ಕೊಟ್ಟಿಲ್ಲ, ಹಿಂಗೆ ತಗೊಂಡ್ಬಿಡಿ. ಎನ್ ಅನ್ನು ಎ ಯ ತಕ್ಷಣ ಎಡಕ್ಕೆ ಇರಿಸಲಾಗಿದೆ. ಮತ್ತೆ ಎನ್ ಮತ್ತೆ ಏನೇ ನೋಡ್ಬೇಕಾಯ್ತಾ, ಆರ್ ಕ್ಯೂ ನ ಬೇಡ. ಪಿ ಅನ್ನು ಎ ಯ ಬಲಕ್ಕೆ 2ನೇ ಸ್ಥಾನದಲ್ಲಿ, ಎ ಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಇಲ್ಲಿ ಪಿ ಅನ್ನು ಎ ಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಇರಿಸಲಾಗಿದೆ. ಓಕೆ, ಪಿ ಅನ್ನು ಆರ್ ನ ತಕ್ಷಣ ಬಲಕ್ಕೆ ಇರಿಸಲಾಗಿದೆ. ಓಕೆ, ಪಿ ಅನ್ನ ಆರ್ ನ ತಕ್ಷಣ ಬಲಕ್ಕೆ ಇರಿಸಲಾಗಿದೆ. ಓಕೆ, ಪಿ ಅನ್ನ ಆರ್ ನ ತಕ್ಷಣ ಬಲಕ್ಕೆ ಇರಿಸಲಾಗಿದೆ. ಓಕೆ, ಇದು ಆಯ್ತು. ಎಲ್ ಅನ್ನು ಎನ್ ನ ಎಡಕ್ಕೆ ಇರಿಸಲಾಗಿದೆ. ಎಲ್ ಅನ್ನು ಎನ್ ನ ಎಡಕ್ಕೆ ಇರಿಸಲಾಗಿದೆ. ಓಕೆ, ಎಷ್ಟಾದ್ರು 1, 2, 3, 4, 5, 6. ಇನ್ನೊಂದು ಬೇಕು. ಇನ್ನೊಂದು ಯಾವುದು? ಇಲ್ಲಿ ಆರ್ ಅನ್ನು ಕ್ಯೂ ನ ಎಡಕ್ಕೆ
ಎರಡನೇ ಸ್ಥಾನದಲ್ಲಿ. ಓಕೆ, ಆರ್ ನ ಕ್ಯೂ ನ ಎಡಕ್ಕೆ ಎರಡನೇ ಸ್ಥಾನದಲ್ಲಿ, ಆರ್ ಅನ್ನ ಕ್ಯೂ ನ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಇರಿಸಲಾಗಿದೆ. ಹಾಗಾದ್ರೆ ಎಲ್ ನ ತಕ್ಷಣ ಬಲಕ್ಕೆ ಯಾವ್ದಿದೆ? ಎಲ್ ನ ತಕ್ಷಣ ಬಲಕ್ಕೆ ಎನ್ ಇದೆ. ಓಕೆ, ಎಲ್ ನ ತಕ್ಷಣ ಬಲಕ್ಕೆ ಎನ್ ಇದೆ. ಇದು ಅರ್ಥ ಆದ್ರೆ ಟ್ರೂ ಕೊಡಿ. ನೆಕ್ಸ್ಟ್ ಕ್ವಶನ್ ಹೋಗ್ತೀವಿ. ಓಕೆ, ಸರಿ, ನೆಕ್ಸ್ಟ್ ಕ್ವಶನ್ ಹೋಗ್ಬೇಡ, ಯಾಕಂದ್ರೆ ಸಿಂಪಲ್ ಇದೆ ಅದು. ಏನ್ ಮಾಡ, ನೆಕ್ಸ್ಟ್ ಕ್ವಶನ್ ಹೋಗ್ಲಾ? ಸರಿ. ಓಕೆ, ಇಲ್ಲಿ ವೃತ್ತಾಕಾರದಲ್ಲಿ 5 ಹುಡುಗರು ಎ ಬಿ ಸಿ ಡಿ ಇ ಗಳು ಒಂದು ಉದ್ಯಾನವನದಲ್ಲಿ ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ಓಕೆ, ವೃತ್ತಾಕಾರದಲ್ಲಿ. ಸರಿ, ಹಿಂಗೆ ವೃತ್ತಾಕಾರ ಈ ತರ 5 ಜನ ಇದ್ದಾರೆ. ಎ ಅವರು ನೈಋತ್ಯಕ್ಕೆ ಮುಖ ಮಾಡಿದ್ದಾರೆ. ಸೊ ಎ ಅವರು ನೈಋತ್ಯಕ್ಕೆ ಅಂದ್ರೆ ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ಓಕೆ, 5 ಹುಡುಗರು ಎ ಬಿ ಸಿ ಡಿ ಒಂದು ವೃತ್ತಾಕಾರದಲ್ಲಿ. ನೋಡಿ, ಈಗ ವೃತ್ತಾಕಾರ ಅಂದ್ರೆ ಹಿಂಗ ಒಬ್ರಿಗೆ ಒಬ್ರು ಹಿಂಗೆ ಮಾತಾಡ್ಕೊಂಡು ಕುಂತಿದ್ದಾರೆ. ಸೊ ನೈಋತ್ಯ ಅಂತಂದ್ರೆ ಇದು ಪೂರ್ವ, ಇದು ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಸೊ ಇಲ್ಲಿ ಎ ಅವರು ನೈಋತ್ಯಕ್ಕೆ ಮುಖ ಮಾಡಿದ್ದಾರೆ. ಆಯ್ತು. ಡಿ ಅವರು ಆಗ್ನೇಯಕ್ಕೆ ಮುಖ ಮಾಡಿದ್ದಾರೆ. ಆಗ್ನೇಯ ಅಂದ್ರೆ ಇಲ್ಲಿ. ಡಿ ಅವರು ಆಗ್ನೇಯಕ್ಕೆ ಮುಖ ಮಾಡಿದ್ದಾರೆ. ಬಿ ಮತ್ತು ಇ ಅವರು ಕ್ರಮವಾಗಿ ಎ ಮತ್ತು ಡಿ ಅವರನ್ನ ಎದುರಿಸಿದ್ದಾರೆ. ಓಕೆ, ಇವ್ರನ್ನ ಎದುರಿಸ್ತಿದ್ದಾರಂತೆ. ಯಾರು? ಬಿ ಮತ್ತು ಇ ಕ್ರಮವಾಗಿ ಎ ಮತ್ತು, ಓಕೆ, ಬಿ ಎ ಅನ್ನ ಇ ಡಿ ಅನ್ನ ಎದುರಿಸ್ತಿದ್ದಾರೆ. ಸಿ ನೆಕ್ಸ್ಟ್ ಎದುರಿಸ್ತಿದ್ದಾರೆ. ಸಿ ಅವರು ಡಿ ಮತ್ತು ಬಿ ನಡುವೆ ಇದ್ದಾರೆ. ಸಿ ಅವರು ಡಿ ಮತ್ತು ಬಿ ನಡುವೆ. ಸಿ ಅವರು ಡಿ ಮತ್ತು ಬಿ ನಡುವೆ ಇದ್ದಾರೆ. ಹಾಗಾದ್ರೆ ಸಿ ಅವರು ಯಾವ ದಿಕ್ಕನ್ನ ಎದುರಿಸ್ತಿದ್ದಾರೆ? ಸಿ ಅವರು ಪೂರ್ವ ದಿಕ್ಕನ್ನ ಎದುರಿಸುತ್ತಿದ್ದಾರೆ. ಓಕೆನಾ? ಸಿ ಅವರು ಪೂರ್ವ ದಿಕ್ಕನ್ನು ಎದುರಿಸುತ್ತಿದ್ದಾರೆ. ಓಕೆ, ಅರ್ಥ ಆಯ್ತಾ ಇದು? ಅವನೇನ್ ಹೇಳಿದಾನೆ ಅದೇ ತರ ಮಾಡ್ಕೋತ ಹೋಗೋದಷ್ಟೇ. ಇದು ಅರ್ಥ ಆದ್ರೆ ಟ್ರೂ ಕೊಡು. ಓಕೆ, ಸರಿ, ನೀವು ಟ್ರೈ ಮಾಡಿ.
ಸರಿ, ಪೋಲ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಮೇಜಿನ ಸುತ್ತಲೂ ಕುತ್ಕೊಂಡಿದ್ದಾರೆ, ರೌಂಡ್ ಟೇಬಲ್ ಆಯ್ತಾ, ಒಂದು ದುಂಡು ಮೇಜಿನ ಸುತ್ತಲೂ ಕುತ್ಕೊಂಡಿದ್ದಾರೆ. ಸೊ ಇದು ಎಫ್ ಅವರು ಇ ಯ ಎದುರು ಮತ್ತು ಎ ಮತ್ತು ಡಿ ಮಧ್ಯೆ. ಓಕೆ ಸರಿ, ಇಲ್ಲಿ ಎಫ್ ಅವರು ಇ ಯ ಎದುರು ಮತ್ತು ಎ ಮತ್ತು ಡಿ ಅವರ ಮಧ್ಯದಲ್ಲಿದ್ದಾರೆ. ಯಾರು? ಎಫ್. ಓಕೆ, ಸಮಾನ ಅಂತರ ಅಂತ ಹೇಳಿದ್ದಾರೆ. ಎಷ್ಟು ಜನ ಇದ್ದಾರೆ? ಸಮಾನ ಅಂತರ ಅಂದ್ರೆ ಈ ತರ ತಗೋಬೇಕು. ಎಫ್ ಅವರು ಇ ಯ ಎದುರು, ಎಫ್ ಅವರು ಇ ಯ ಎದುರು ಮತ್ತು ಎ ಮತ್ತು ಡಿ ಅವರ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಸರಿ, ಈಗ ಎ ಮತ್ತು ಡಿ ನಾದ್ರೂ ಹಿಂಗ ಆಗ್ಬೋದು, ಅಥವಾ ಎ ಇಲ್ಲಿ ಬಂದು ಡಿ ಇಲ್ಲಿ ಬರಬಹುದು. ಓಕೆ, ನೆನ್ಪಿಟ್ಕೊಳ್ಳಿ, ಎಫ್ ಎ ಮತ್ತು ಡಿ ಮಧ್ಯದಲ್ಲಿದ್ದಾನೆ ಅಂದ್ರೆ ಎ ಇಲ್ಲಿ ಫಸ್ಟ್ ಬಂದು ಡಿ ಇಲ್ಲಿ ಬರಬೇಕು ಅಂತ ರೂಲ್ಸ್ ಇಲ್ಲ. ಎ ಇಲ್ಲಿ ಬಂದು ಡಿ ಇಲ್ಲಿ ಬರಬಹುದು. ಆಯ್ತಾ? ಸಿ ಅವರು ಇ ಯ ಬಲಭಾಗದಲ್ಲಿ, ಸಿ ಅವರು ಇ ಯ ಬಲಭಾಗದಲ್ಲಿ ಮತ್ತು ಎ ಗೆ ಎದುರು ಕೂತ್ಕೊಂಡಿದ್ದಾರೆ. ಸರಿ, ಇ ಯ ಬಲಭಾಗದಲ್ಲಿ ಸಿ, ಇ ಯ ಬಲಭಾಗದಲ್ಲಿ ಸಿ. ಬಲ ಅಂದ್ರೆ ಈ ಕಡೆ ಹೋಗ್ಬೇಡಿ ಆಯ್ತಾ, ಕೆಳಮುಖ ಮಾಡಿದವ್ರಿಗೆ ಇದು ಬಲ ಆಗಿರುತ್ತೆ. ಸಿ ಅವರು ಇ ಯ ಬಲಭಾಗದಲ್ಲಿ ಮತ್ತು ಎ ಗೆ ಎದುರು, ಇವನು ಎ ಗೆ ಎದುರು ಕೂತ್ಕೊಂಡಿದ್ದಾರೆ. ನೋಡಿ, ನೀವೇನ್ ಮಾಡ್ತೀರಿ, ಡಿ ಇಲ್ಲಿ ಮಾಡ್ಬಿಡ್ತಿದ್ರಿ, ಅದಕ್ಕೆ ತಪ್ಪಾಗ್ತಿತ್ತು. ಸೊ ಎ ಮತ್ತು ಡಿ ಯ ಮಧ್ಯದಲ್ಲಿದ್ದಾನೆ ಅಂದ್ರೆ ಇಲ್ಲಿ ಎ ಬರಬಹುದು. ಹಂಗಾದ್ರೆ ಇದು ಡಿ ಕ್ಯಾನ್ಸಲ್. ಎ ಇಲ್ಲಿ ಬಂದರೆ ಎ ಇಲ್ಲಿ ಬರೋದಿಲ್ಲ, ಡಿ ಇಲ್ಲಿ ಬರ್ತಾನೆ. ಹಾಗಾದ್ರೆ ಎ ಎ ಇ ಸಿ ಡಿ ಎಫ್ ಆಯ್ತು. ಇನ್ನೊಬ್ರು ಉಳಿದಾನೆ, ಅದು ಯಾರು? ಅದು ಬಿ. ಓಕೆ ಸರಿ, ಎ ಯ ನೆರೆಹೊರೆಯವರು ಯಾರು? ಎ ಯ ನೆರೆಹೊರೆ, ಎ ಇಲ್ಲಿ ಪಕ್ಕಕ್ಕೆ ಬಿ ಇದ್ದಾನೆ, ಎಡಕ್ಕೆ ನೋಡಿ, ಬಲಕ್ಕೆ ಬಿ ಇದ್ದಾನೆ, ಎಡಕ್ಕೆ ಎಫ್ ಇದ್ದಾನೆ. ಸೊ ಆಪ್ಷನ್ ಡಿ, ಬಿ ಅಂಡ್ ಎಫ್. ಅರ್ಥ ಆಯ್ತಾ? ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ನೆಕ್ಸ್ಟ್ ಟ್ರೈ ಮಾಡ್ತೀರಾ? ನೋಡಿ, ಮಿಸ್ಟೇಕ್ಸ್ ಮಾಡ್ತಾ ಮಾಡ್ತಾನೆ ಕಲಿಯೋದು.
ಪೋಲ್ ಬಂತು. ಓಕೆ, ಸೊ 6 ಸ್ನೇಹಿತರು. ಫಸ್ಟ್ ವೃತ್ತಾಕಾರ ಅಂದ್ರೆ ಹಿಂಗ್ ಮಾಡ್ಕೊಂಡ್ಬಿಡಿ, ಮುಖ ಮಾಡಿದ್ರೆ ಎಫ್ ಎಂಬುವರು ಎ ಯ ತಕ್ಷಣ ಬಲಕ್ಕಿದ್ದಾರೆ. ಸರಿ, ಇಲ್ಲಿ ಎ ಇದ್ರೆ ಎಫ್ ಎ ಯ ತಕ್ಷಣ ಬಲಕ್ಕೆ ಇದ್ದಾರೆ. ಎಫ್ ಎ ಯ ತಕ್ಷಣ ಎಡಭಾಗದಲ್ಲಿ ಎ ತಕ್ಷಣ ಎಫ್ ಎಂಬುವರು ಎ ಯ ತಕ್ಷಣ ಎಡಭಾಗದಲ್ಲಿದ್ದಾರೆ ಮತ್ತು ಬಿ ಯು ಎಫ್ ಅವರಿಗೆ ಎದುರಾಗಿದ್ದಾರೆ. ಬಿ ಯು ಎಫ್ ಅವರಿಗೆ ಎದುರಾಗಿ ಇದ್ದಾರೆ. ಓಕೆ, ಸರಿ, ಇ ಮತ್ತು ಡಿ ಅವರು ಪರಸ್ಪರ ಎದುರಾಗಿದ್ದಾರೆ. ಮತ್ತೆ ಇಲ್ಲಿ ಜಾಗ ಇರದೆ ಎದುರಾಗಿ ಅಂದ್ರೆ ಇದಿಷ್ಟೇ ಜಾಗ ಇದೆ. ಹೌದಾ? ನೋಡಿ, ಈಗ ಎದುರಾಗಿ ಕುತ್ಕೋಬೇಕು ಅಂದ್ರೆ ಇ ಮತ್ತೆ ಡಿ ಎದುರಾಗಿ ಕುತ್ಕೋಬೇಕಂದ್ರೆ ಇದಿಷ್ಟೇ ಜಾಗ ಇದೆ. ಇದನ್ನ ಬಿಟ್ಟು ಯಾರಿದ್ದಾರೆ ನೋಡಿ, ಎ ಬಿ ಸಿ. ಡಿ ಇದಾದ್ರೆ ಸಿ ಇಲ್ಲಿ ಬರ್ತಾನೆ. ಓಕೆ, ಸಿ ಇಲ್ಲಿ ಬರ್ತಾನೆ. ಸಿ ಇಲ್ಲಿ ಬಂದ್ರೆ ಡಿ ಮತ್ತೆ ಇ ಇಲ್ಲಿ ಕುತ್ಕೊಳ್ತಾರೆ. ಓಕೆ, ಇ ಮತ್ತು ಡಿ ಅವರು ಪರಸ್ಪರ ಎದುರಾಗ್ಕೊಳ್ತಿದ್ದಾರೆ. ಎ ರ ಬಲಕ್ಕೆ 3ನೇ ಸ್ಥಾನ. ಓಕೆ, ಇ ಮತ್ತು ಡಿ ಪರಸ್ಪರ, ಇಲ್ಲಿ ಇ ಬಂದ್ರೆ ಇಲ್ಲಿ ಇ ಬಂದ್ರೆ ಇಲ್ಲಿ ಡಿ ಬರ್ತಾನೆ, ಅಥವಾ ಇಲ್ಲಿ ಡಿ ಬಂದ್ರೆ ಇಲ್ಲಿ ಇ ಬರ್ತಾನೆ. ಓಕೆ, ಇವ್ರು ಯಾರ ಎದುರುಗಡೆ ಯಾರು ಕೂತ್ಕೊಂಡು, ನಮ್ ಕ್ವಶನ್ ಕೇಳಿದ್ದೇನು, ಎ ರ ಬಲಕ್ಕೆ 3ನೇ ಸ್ಥಾನದಲ್ಲಿ ಯಾರು? ಎ ಬಲಕ್ಕೆ 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ. ಸೊ ಎ ಯ ಬಲಕ್ಕೆ 3ನೇ ಸ್ಥಾನ ಸಿ. ಓಕೆನಾ ಸರ್? ನೆಕ್ಸ್ಟ್, ಪೋಲ್ ಕೊಡ್ತಾ ಇದೆ ನೋಡಿ. ಓಕೆ, 8 ಸ್ನೇಹಿತರು
ಸರಿ 8 ಜನ ಇದ್ರೆ ನೀವು ಈ ತರ ಅರೇಂಜ್ ಮಾಡ್ಬಿಡಿ 1 2 3 4 5 6 7 8. ಡಿ ಅವರು ಜಿ ಮತ್ತು ಎ ರ ನಡುವೆ ಇದ್ದಾರೆ. ಡಿ ಅವರು ಜಿ ಮತ್ತು ಎ ರ ನಡುವೆ ಇದ್ದಾರೆ. ಇಲ್ಲಿ ಜಿ ಮತ್ತು ಎ ಹೆಂಗೂ ಬರಬಹುದು, ಆಯ್ತಾ? ಸೊ ಇದು ಸ್ವಲ್ಪ ಕೇರ್ಫುಲ್ ಆಗಿ. ಎಫ್ ಎಂಬುವರು ಎ ಮತ್ತು ಎಚ್ ರ ನಡುವೆ ಇದ್ದಾರೆ. ಓಕೆ, ಎಫ್ ಎಂಬುವರು ಎ ಮತ್ತು ಎಚ್ ರ ನಡುವೆ ಇದ್ದಾರೆ ಮತ್ತು ಎಚ್ ರು ಡಿ ರ ಬಲಕ್ಕೆ ಮೂರನೇ ಇದೆ. ಓಕೆ, ಡಿ ರ ಬಲಕ್ಕೆ ಮೂರನೇ ಇದ್ದಾರೆ. ಎಚ್ ಎಚ್ ನೋಡಿ 1 2 3. ಸೊ ಎಚ್ ಇಲ್ಲಿ ಬರಬೇಕು ನೋಡಿ. ಇಲ್ಲಿ ಎಚ್ ಡಿ ಯ ಬಲಕ್ಕೆ ಮೂರನೇ. ಸೊ ಡಿ ಯ ಬಲಕ್ಕೆ 1 2 3, ಆಯ್ತಾ? ಸರಿ, ಹಾಗಾದ್ರೆ ಇಲ್ಲೇನ್ ಹೇಳಿದ್ದಾರೆ, ಎಫ್ ಎಂಬುವರು ಎ ಮತ್ತು ಎಚ್ ರ ನಡುವೆ ಇದ್ದಾರೆ. ಸೊ ಎ ಇಲ್ಲೇ ಬರ್ಬೇಕಾ? ಪಕ್ಕ ಆಯ್ತು, ಎ ಇಲ್ಲೇ ಬರ್ಬೇಕು. ಎಫ್ ಅವರು ಎ ಮತ್ತು ಎಚ್ ರ ನಡುವೆ. ಸೊ ಜಿ ಇಲ್ಲಿ ಬರಲ್ಲ, ಜಿ ಇಲ್ಲಿ ಬರ್ತಾರೆ. ಓಕೆ, ಇನ್ನೊಮ್ಮೆ ಡಿ ಅವರು ಜಿ ಮತ್ತು ಎ ರ ನಡುವೆ ಇದ್ದಾರೆ. ಡಿ ಜಿ ಮತ್ತು ಎ ರ ನಡುವೆ ಇದ್ದಾರೆ ಮತ್ತು ಡಿ ಅವರು ಜಿ ಮತ್ತು ಎ ನಡುವೆ ಮತ್ತು ಡಿ ಅವರನ್ನ ಎದುರಿಸಿದ್ದಾರೆ. ಓಕೆ, ಸೊ ಡಿ ಅವರನ್ನ ಎದುರಿಸಿ ಈ ಇನ್ಫಾರ್ಮೇಶನ್ ಬಿಟ್ಟಿದ್ವಲ್ಲ, ಸರಿ, ಇದು ಡಿ. ಸೊ ಡಿ ಎದುರುಗಡೆ ಬಿ ಇದ್ದಾನೆ. ಓಕೆ, ಎಫ್ ಎಂಬುವರು ಎ ಮತ್ತು ಎಚ್ ರ ನಡುವೆ ಇದ್ದಾರೆ. ಎಫ್ ಎಂಬುವರು ಎ ಮತ್ತು ಎಚ್ ರ ನಡುವೆ ಇದ್ದಾರೆ. ಎಚ್ ರು ಡಿ ಯ ಬಲಕ್ಕೆ ಮೂರನೇ. ಆಯ್ತು, ಸರಿ, ಇದನ್ನು ಹೋಗಿ. ಇ ರವರು ಜಿ ಯ ಎಡಕ್ಕೆ ಎರಡನೇ ಸ್ಥಾನ. ಜಿ ಯ ಎಡಕ್ಕೆ ಎರಡನೇ ಸ್ಥಾನ 5. ಓಕೆ, ಒಂದು ಸ್ಥಾನ ಉಳಿದ್ರೆ ನೋಡಿ ಯಾರದು. ಮತ್ತು ಸಿ ರ ತಕ್ಷಣ ಎಡಕ್ಕೆ ಕುಳಿತಿರೋ. ಓಕೆ, ಸರಿ, ಇನ್ನೊಬ್ರು ಯಾರು? ಎ ಬಿ ಸಿ. ಸಿ ಇಲ್ಲಿ ಬರ್ತಾರೆ, ಇವರು ಒಬ್ಬರೇ ಉಳಿದಿದ್ದಾರೆ. ಕ್ವಶನ್ ಏನು? ಸಿ ರ ಎಡಕ್ಕೆ ತಕ್ಷಣವೇ ಕುಳಿತಿರೋ ವ್ಯಕ್ತಿಗಳು ಯಾರು? ಸಿ ರ ಎಡಕ್ಕೆ ತಕ್ಷಣ ಕುಳಿತಿರೋ ವ್ಯಕ್ತಿಗಳು ಇವರು ಮೂವರು ನೋಡಿ, ಇ ಬಿ ಎಚ್. ಅರ್ಥ ಆದ್ರೆ ಟ್ರೂ. ವೆರಿ ಗುಡ್, ವೆರಿ ಗುಡ್, ಸೂಪರ್. ಸೊ ಅದು ನಾನು ನೋಡಿದ ಸ್ಟಾರ್ಟಿಂಗ್ ನಿಮಗೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಡಿಫಿಕಲ್ಟ್ ಅನ್ಸ್ತಿತ್ತು. ಈಗ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಬೇಗ ಅರ್ಥ ಆಗ್ತಾ ಇದೆ. ಅಷ್ಟೇ, ಮೆಂಟಾಲಿಟಿ ಹಂಗೆ ಪ್ರಾಕ್ಟೀಸ್. ಓಕೆ, ಇದು ಕೇರಂ ಬೋರ್ಡ್ ಮೇಲೆ ಇದೆ, ತುಂಬಾ ಸಿಂಪಲ್. ಕೇರಂ ಬೋರ್ಡ್ ಗೊತ್ತಲ್ಲ, 4 ಜನ ಆಡ್ತಾರೆ. ನೀವೇ ಟ್ರೈ ಮಾಡಿದ್ರೆ. ಸರಿ, ಪೋಲ್ ಬರ್ತಾ ಇದೆ. ಓಕೆ, ಇದು ಒಂದು ಸ್ಕ್ವೇರ್. ಬಿ ಅವರು ಸಿ ಬಲಕ್ಕೆ ಕೇರ ಮಾಡ್ತಾ ಇದಾರೆ ಅಂದ್ರೆ ಇಲ್ಲೊಬ್ರು 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 ಕೂತ್ಕೋತಾರೆ ಕೇರಂ, ಆಯ್ತಾ? ಬಿ ಎಂಬುವರು ಸಿ ಯ ಬಲಕ್ಕೆ, ಸಿ ಇಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ಬಿ ಸಿ ಯ ಬಲಕ್ಕೆ. ಓಕೆ, ಬಿ ಎಂಬುವರು ಸಿ ಯ ಬಲಕ್ಕೆ, ಸಿ ಯ ಬಲಕ್ಕೆ ಬಿ ಕುಳಿತಿದ್ದಾರೆ. ಡಿ ಎಂಬುವರು ಎ ಗೆ ಎಡಕ್ಕೆ. ಈಗ ಎ ಮತ್ತೆ ಡಿ ಇಲ್ಲ ಕೂತ್ಕೋಬೇಕಾ? ಒಂದ್ ವೇಳೆ ಡಿ ಎಂಬುವರು ಇಲ್ಲಿ ಬಂದ್ರೆ ಅವಾಗ ಏನಾಗುತ್ತೆ, ಎ ಯ ಬಲಕ್ಕೆ ಡಿ ಕೂತ್ಕೊಂಡ್ಬಿಡ್ತಾನೆ. ಒಂದ್ ವೇಳೆ ಇಲ್ಲಿ ಬಂದ್ರೆ ಎ ಯ ಬಲಕ್ಕೆ ಆಗ್ಬಿಡುತ್ತೆ. ಅದಕ್ಕೆ ಸೊ ಡಿ ಎಂಬುವರು ಎ ಯ ಎಡಕ್ಕೆ, ಸೊ ಡಿ ಎಂಬುವರು ಎ ಯ ಎಡಕ್ಕೆ, ಎ ಎಡಕ್ಕೆ ಡಿ ಕೂತ್ಕೊಂಡಿದ್ದಾರೆ. ಸರಿ, ಕರೆಕ್ಟ್ ಆಯ್ತು. ಸಿ ಯ ಎಡಭಾಗದಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಸಿ ಯ ಎಡಭಾಗದಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಎ ಕೂತ್ಕೊಂಡಿದ್ದಾರೆ.
ಸಿ ಯ ಎಡಭಾಗದಲ್ಲಿ ಎ ಕುಳಿತುಕೊಂಡಿದ್ದಾನೆ. ಅರ್ಥ ಆಯ್ತಾ? ನೋಡಿ, ತಪ್ಪಾಗ್ಲಿ ಪರವಾಗಿಲ್ಲ, ಟ್ರೈ ಮಾಡಿ. ನಾನಂತೂ ಹೇಳ್ಕೊಟ್ಟೆ ಕೊಡ್ತೀನಿ, ಬಟ್ ಫಸ್ಟ್ ನೀವು ಟ್ರೈ ಮಾಡ್ತೀರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮಿಗೆ ಅದು ಹೆಲ್ಪ್ ಆಗುತ್ತೆ. ಕ್ವಶನ್ಸ್ ಕೊಡ್ಲಾ? ನಾನೇ ಸಾಲ್ವ್ ಮಾಡ್ಬೇಕಾ? ಓಕೆ, ಹಾಕಿ. ನಾನೇ ಸಾಲ್ವ್ ಮಾಡ್ಬೇಕಂದ್ರೆ ಎಸ್ ಅಂತ ಹಾಕಿಲ್ಲ, ನೋ ಅಂತ ಹಾಕಿ. ಒಟ್ಟ ಏನು ಸ್ವಲ್ಪ ತ್ರಾಸ ಆಗ್ಬಾರ್ದಲ್ಲ. ಎಲ್ಲ ಲೈಫ್ ಅಂದ್ರೆ ಎಲ್ಲ ನಾವು ಅನ್ಕೊಂಡಂಗೆ ಆಗ್ಬೇಕು. ಇಲ್ಲ, ಇಲ್ಲಿ ಇಲ್ಲಿ ನೀವು ಪೆಕ್ ತಿನ್ಬೇಕು. ಈಗ ಹೋಲ್ ಬಂತು.
ಕೊಡ್ಲಾ? ಪೋಲ್ 1. ಓಕೆ, ಸರಿ. ಈಗ ಕ್ವಶನ್ ಏನಿದೆ ಓದೋಣ. 8 ವ್ಯಕ್ತಿಗಳು GHIJK ಒಂದು ಚೌಕಾಕಾರ ಮೇಜ್ ಸುತ್ತಲೂ 2 ವ್ಯಕ್ತಿಗಳು ಮೇಜಿನ ಪ್ರತಿ ಬದಿಯಲ್ಲಿ ಕುಳಿತುಕೊಳ್ಳುತ್ತಾರೆ. ಆಯ್ತು, ಚೌಕಾಕಾರ ಇದೆ, 2 ಈ ತರ. ಎನ್ ಅವರು ಜಿಯ ಬಲಕ್ಕೆ 3ನೇ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾರೆ. ಎನ್ ಮತ್ತು ಐ ನಡುವೆ 2 ವ್ಯಕ್ತಿಗಳು ಕುಳಿತುಕೊಳ್ಳುತ್ತಾರೆ. ಓಕೆ, ಸರಿ. ಎನ್ ಅವರು ಜಿಯ ಬಲಕ್ಕೆ, ಸರಿ, ನಾ ಜಿ ಇಲ್ಲಿ ತಗೊಂಡ್ರೆ 1 2 3. ಎನ್ ಅವರು ಜಿಯ ಬಲಕ್ಕೆ 3ನೇ ಸ್ಥಾನ, 1 2 3. ಎನ್ ಇಲ್ಲಿ ಬರ್ತಾರೆ. ಆಯ್ತಾ? ನೆಕ್ಸ್ಟ್ ಎನ್ ಮತ್ತು ಐ ನಡುವೆ 2 ಕುಳಿತುಕೊಳ್ತಾರೆ. ಎನ್ ಮತ್ತು ಜಿ ನಡುವೆ 2, ಎನ್ ಮತ್ತು ಐ ನಡುವೆ. ಸೊ ಈ ಕಡೆ ಬರ್ಬೇಕು, ಐ ಈ ಕಡೆ ಬರೋ ಹಾಗಿಲ್ಲ. ಆಯ್ತಾ? ಇಲ್ಲಿ ಆಲ್ರೆಡಿ ಇವ್ರಿಬ್ರು ನಡುವೆ ಎನ್ ಮತ್ತು ಜಿ ನಡುವೆ 2 ಇದ್ದಾರೆ. ಸೊ ಈ ಸೈಡ್ ಬರಬೇಕು. ಓಕೆ, ಎನ್ ಮತ್ತು ಐ ನಡುವೆ 2 ವ್ಯಕ್ತಿಗಳು ಕುಳಿತುಕೊಳ್ಳುತ್ತಾರೆ. ಅವರು ಎಂ ರ ತಕ್ಷಣ ಎಡಭಾಗದಲ್ಲಿ ಕುಳಿತು. ಯಾರು? ಎನ್ ಮತ್ತು ಐ ನಡುವೆ 2 ವ್ಯಕ್ತಿಗಳು ಕುಳಿತುತ್ತಾರೆ. ಓಕೆ, ಅವರು ಅಂದ್ರೆ ಯಾರು? 1 ಸೆಕೆಂಡ್. 2 persons sit between N and I, who sits immediate left of M. N sits to the right of G. 2 persons sits between N and I. ಸರಿ, I ಬಗ್ಗೆ ಹೇಳ್ತಿದ್ದಾನೆ ಇಲ್ಲಿ. N ಮತ್ತು I ನಡುವೆ 2 ವ್ಯಕ್ತಿ ಕುಳಿತಿದ್ದಾರೆ. ಅವರು ಅಂದ್ರೆ I ಇದು. ಓಕೆ, I ಬಗ್ಗೆ ಹೇಳ್ತಿದ್ದಾರೆ. N ಮತ್ತು I ನಡುವೆ 2 ಕೂತ್ಕೊಂಡಿದ್ದಾರೆ. I ಅವರು M ರ ತಕ್ಷಣ ಎಡಕ್ಕೆ ಇದ್ದಾರೆ. ಐ ರವರು ಎಂ ನ ತಕ್ಷಣ ಎಡಕ್ಕೆ ಇದ್ದಾರೆ. ಸೊ ನಿಮ್ಗೆ ಏನಾದ್ರು ಕನ್ನಡ ಹಿಂಗ್ ಮಿಸ್ಟೇಕ್ ಅಂದ್ರೆ ಏನಾರು ಅನ್ಸಿದ್ರೆ ನೀವು ಇಂಗ್ಲಿಷ್ ನೋಡ್ಲೇಬೇಕು. ಸರಿ, ಹೂ ಅಂತ ಕೊಟ್ರೆ ಯಾರು ಕೊನೆಯಾಗಿರ್ತಾರಲ್ಲ, ಹಿಂಗೆ ಹೂ ಕೊನೆಗೆ ಯಾರು ಇರ್ತಾರಲ್ಲ ಅವರಿಗೆ ಹೂ ಅಂದ್ರೆ ಲಾಸ್ಟ್ ಬಂದಿರೋ ವ್ಯಕ್ತಿ ಬಗ್ಗೆನೇ ವರ್ಣನೆ ಮಾಡಿರ್ತಾರೆ. ಸೊ ಇದು ಐ ಅಂತ ಅನ್ಕೊಳ್ಳಿ. ಆಯ್ತಾ? ಜೆ ರವರು ಎಂ ರ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾರೆ. ಎಂ ರ ಬಲಕ್ಕೆ 3ನೇ ಸ್ಥಾನ, 1 2 3. ಓಕೆ, ಜೆ ರವರು ಎಂ ರ ಬಲಕ್ಕೆ 3ನೇ ಸ್ಥಾನದಲ್ಲಿ. ಎಲ್ ಅವರು ಜೆ ರ ಎಡಕ್ಕೆ 5ನೇ ಅವರು. ಎಲ್ ಅವರು ಜೆ ರ ಎಡಕ್ಕೆ 5ನೇ, 1 2 3 4 5. ಎಲ್ ಅವರು ಜೆ ರ ಎಡಕ್ಕೆ 5ನೇವರು ಮತ್ತು ಕೆ ಯ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ. ಎಲ್ ರವರು ಜೆ ರವರ ಎಡಕ್ಕೆ 1 2 3 4 5. ಓಕೆ, ಎಲ್ಲರವರು ಜೆ ರ ಎಡಕ್ಕೆ 5ನೇವರು ಮತ್ತು ಕೆ ರ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ. ಕೆ ರ ತಕ್ಷಣ ಎಡಕ್ಕೆ ತಪ್ಪಾಗ್ಬಿಡುತ್ತಂದ್ರೆ ಇಂಗ್ಲಿಷ್ ನೋಡೋಣ. ಲೆಫ್ಟ್ ಆಫ್ ಜೆ ಅಂಡ್ ಫೇಸಸ್. ಸಾರಿ, ಕ್ವಶನ್ ಏನು? ಕುಳಿತುಕೊಳ್ಳುವವರನ್ನ ಎದುರಿಸುತ್ತಿದ್ದಾರೆ. ಸಾರಿ, ಕುಳಿತುಕೊಳ್ಳುವವರನ್ನ ಎದುರಿಸುತ್ತಿದ್ದಾರೆ. ಓಕೆ, ಕರೆಕ್ಟ್. ನಾನು ಪೂರ್ತಿ ಸೆಂಟೆನ್ಸ್ ಓದಿಲ್ಲ. ಕೆ ರವರು ಎಲ್ ರವರು ಜೆ ರ ಎಡಕ್ಕೆ 5ನೇವರು. ಓಕೆ, ಜೆ ರ ಎಡಕ್ಕೆ 5ನೇವರು ಎಲ್. ಓಕೆ, ಈ ಎಲ್ ಇದಾನಲ್ಲ, ಕೆ ರ ತಕ್ಷಣ ಎಡಕ್ಕೆ ಕುಳಿತಿರೋರು. ಕೆ ರ ತಕ್ಷಣ ಎಡಕ್ಕೆ ಕುಳಿತಿರೋ ಜಿನ ಎದುರಿಸ್ತಿದ್ದಾನೆ. ಓಕೆ, ಕೆ ರ ತಕ್ಷಣ ಕುಳಿತಿರೋ ಜಿನ ಎದುರಿಸ್ತಿದ್ದಾನೆ. ಅಂದ್ರೆ ಇನ್ನೊಬ್ರು ಉಳಿದಿದ್ದಾನೆ ನೋಡಿ, ಯಾರು? ಜಿ, ಎಚ್ ಉಳಿದಿದ್ದಾನೆ. ಸೊ ಎಚ್ ಇಲ್ಲಿ ಬರ್ತಾನೆ. ಸೊ ಫಸ್ಟ್ ಕ್ವಶನ್ ಏನಿದೆ, ಈ ಕೆಳಗಿನ ಯಾರು ಕೆ ನ ಬಲಕ್ಕೆ 2ನೇವರು? ಕೆ ನ ಬಲಕ್ಕೆ 2ನೇವರು ಎನ್. ಸೊ ಎನ್ ಕೊಟ್ಟಿಲ್ಲ, ಅವರು ಐ ರವರನ್ನ ಎದುರಿಸುತ್ತಿರೋರು ಅಂತ ಕೊಟ್ಟಿದ್ದಾನೆ. ಸೊ ಎನ್ ಆಕ್ಚುಲಿ ಆನ್ಸರ್, ಬಟ್ ಎನ್ ಅನ್ನ ಕೊಟ್ಟಿಲ್ಲ, ಐ ರವರನ್ನ ಎದುರಿಸ್ತಿರೋರು ಅಂತ. ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇಷ್ಟು ಡಿಫಿಕಲ್ಟ್ ಬರೋದಿಲ್ಲ. ಆಯ್ತಾ? ಸೆಂಟ್ರಲ್ ಅಲ್ಲಿ ಕೇಳ್ಬೋದು ಅಷ್ಟೇ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಬರಲ್ಲ. ಬಟ್ ಆದ್ರೂ ಇರ್ಲಿ, ಒಂದು ಹೈ ಲೆವೆಲ್ ಮಾಡ್ಸಿರ್ತೀನಿ. ಹೈ ಲೆವೆಲ್ ಸಾಲ್ವ್ ಮಾಡೋದು ಏನಂದ್ರೆ ನಿಮ್ದು IQ ಲೆವೆಲ್ ಹೆಚ್ಚಾಗಿರುತ್ತೆ. ಓಕೆ, ಸೊ ಇದು ಸಿ, ಐ ರವರನ್ನ ಎದುರಿಸ್ತಿರೋರು ಯಾರು? ಎನ್. ನೆಕ್ಸ್ಟ್, ಜೆ ನ ಬಲದಿಂದ ಎಣಿಸಿದಾಗ ಜೆ ಮತ್ತು ಎಂ ನಡುವೆ ಎಷ್ಟು ವ್ಯಕ್ತಿಗಳಿದ್ದಾರೆ?
ಜೆ ಮತ್ತು ಎಂ ನ ನಡುವೆ ಎಲ್ಲಿದ್ದಾನೆ ಜೆ ಎಲ್ಲಿದ್ದಾನೆ ಜೆ ಮತ್ತು ಎಂ ನಡುವೆ 1 2 3 4 ಜನ ಇದ್ದಾರೆ. ಜೆ ಮತ್ತು ಎಂ ರ ನಡುವೆ 4 ಜನ ಇದ್ದಾರೆ. ಓಕೆನಾ, ಅರ್ಥ ಆಯ್ತಾ? ಓಕೆ, ಸೊ ಇದನ್ನ ಮತ್ತೊಮ್ಮೆ ಒಂದ್ಸಲ ಸಾಲ್ವ್ ಮಾಡ್ತೀನಿ ನೋಡಿ. ಓಕೆ ಬನ್ನಿ, ಎನ್ ಅವರು ಜಿ ಯ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾರೆ. ಸೊ ಜಿ ಇಲ್ಲಿ ಕುತ್ಕೊಂಡಿದ್ದಾರೆ ಅಂದ್ರೆ 1 2 3 ಎನ್ ಇಲ್ಲಿದ್ದಾನೆ. ಆಯ್ತಾ? ಎನ್ ಮತ್ತು ಐ ನಡುವೆ ಇಬ್ರು ಕುತ್ಕೊಂಡಿದ್ದಾರೆ. ಎನ್ ಮತ್ತು ಐ ನಡುವೆ ಇಬ್ರು ಅಂದ್ರೆ ಇವರಿಬ್ರು ಎನ್ ಮತ್ತು ಐ ನಡುವೆ. ಯಾಕೆ ಸರ್ ಇಲ್ಲಿ ಬರ್ಬೋದಿತ್ತಲ್ಲ, ಇಲ್ಲಿ ಆಲ್ರೆಡಿ ಜಿ ಇದ್ದಾನೆ, ಇಲ್ಲಿ ಬರಲ್ಲ. ಎನ್ ಮತ್ತು ಐ ನಡುವೆ ಇಬ್ರು. ಅವರು ಅಂತಂದ್ರೆ ಲಾಸ್ಟ್ ಏನಿದೆಲ್ಲ ಐ ಅವರು ಎಂ ರ ತಕ್ಷಣ ಎಡಭಾಗದಲ್ಲಿ ಕೂತ್ಕೊಂಡು ಐ ಅವರು ಎಂ ರ ತಕ್ಷಣ ಎಡಭಾಗದಲ್ಲಿ ಕುಳಿತುಕೊಳ್ಳುತ್ತಾರೆ. ಓಕೆ, ಜೆ ರವರು ಎಂ ರ ಬಲಕ್ಕೆ 3ನೇ ಸ್ಥಾನ. ಜೆ ಅವರು ಎಂ ರ ಬಲಕ್ಕೆ 1 2 3ನೇ ಸ್ಥಾನ. ಜೆ ಇಲ್ಲಿ ಬರ್ತಾನೆ. ಎಲ್ ಅವರು ಜೆ ರವರ ಎಡಕ್ಕೆ 5ನೇ ಸ್ಥಾನ. ಜೆ ಅವರ ಎಡಕ್ಕೆ 1 2 3 4 5. ಜೆ ಅವರು ಎಲ್ ಅವರು ಜೆ ರ ಎಡಕ್ಕೆ ಎಲ್ ಇಲ್ಲಿ ಬರ್ತಾರೆ. ಸರಿನಾ? ನೆಕ್ಸ್ಟ್ ಕೆ ಎಲ್ ಅವರು ಜೆ ರ ಎಡಕ್ಕೆ 5ನವರು ಮತ್ತು ಕೆ ರ ತಕ್ಷಣ ಎಡಕ್ಕೆ ಕುಳಿತಿರುವವರನ್ನ ಎದುರಿಸ್ತಿದ್ದಾರೆ. ಇವನು ಎಲ್ ಯಾರನ್ನ ಎದುರಿಸ್ತಿದ್ದಾನೆ? ಜಿನ ಎದುರಿಸ್ತಿದ್ದಾನೆ. ಸೊ ಕೆ ರ ತಕ್ಷಣ ಎಡಕ್ಕೆ ಕುಳಿತಿರೋ ಜಿ ಯನ್ನ ಎದುರಿಸ್ತಿದ್ದಾನೆ ಅಂತ. ಸೊ ಇನ್ನೊಬ್ರು ಉಳಿದಿದ್ದು ಎಚ್. ಓಕೆ, ಇದು ಅರ್ಥ ಆದ್ರೆ ಟ್ರೂ ಕೊಡಿ. ಓಕೆ, 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಸರಿ, ವೆರಿ ಗುಡ್. 5 ಮಿನಿಟ್ಸ್ ಬ್ರೇಕ್.
ಸಾಲ್ವ್ ಮಾಡಿದ್ರೆ ಇದನ್ನ ಓಕೆ ಸರಿ ಪೋಲ್ಗೊಳ್ಳ. ಸರಿ ಪೋಲ್ ಬಂತು ನೋಡಿ. ಓಕೆ ಪೋಲ್ ಬಂತು. ಓಕೆ ಒಂದು ಗುಂಪು ಚರ್ಚೆಯಲ್ಲಿ ಎ ಬಿ ಸಿ ಡಿ ಇ ಎಫ್ ಅವರು ಆಯತಕ ಸೂತ್ರ ಕೊಡ್ತಿದ್ದಾರೆ. ಎ ಅವರು ಒಬ್ಬಂಟಿಯಾಗಿ ಒಂದು ಬದಿಯಲ್ಲಿ ಕುಳಿತಿದ್ದಾರೆ, ಬಿ ಸಿ ಒಂದೇ ಬದಿಯಲ್ಲಿ ಕುಳಿತಿದ್ದಾರೆ, ಎಫ್ ಅವರು ಎ ಅವರನ್ನ ಎತ್ಸ, ಡಿ ಎಂ ಅವರು ಎಫ್ ತಕ್ಷಣ ಎರಡು ಭಾಗದಲ್ಲಿ. ಓಕೆ ಇಲ್ಲಿ ಸಮಸ್ಯೆ ಏನಿದೆ ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ಎಲ್ಲೆಲ್ಲಿ ಕುಂತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಓಕೆ ಎ ಬಿ ಸಿ ಡಿ ಇ ಎಫ್ ಓಕೆ 6 ಜನ ಇದ್ದಾರೆ. ಎ ರವರು ಒಬ್ಬಂಟಿಯಾಗಿ ಒಂದು ಬದಿಯಲ್ಲಿ ಕುಳಿತಿದ್ದಾರೆ. ಓಕೆ ಸರಿ, ನಾನು ಎನ ಇಲ್ಲಿ ಕೂರಿಸ್ತೀನಿ ಆಯ್ತಾ. ಬಿ ಸಿ ಒಂದೇ ಬದಿಯಲ್ಲಿ ಕುಳಿತಿದ್ದಾರೆ. ಓಕೆ ಬಿ ಸಿ ಒಂದೇ ಬದಿಯಲ್ಲಿ ಕುಳಿತಿದ್ದಾರೆ ಆಯ್ತು. ಎಫ್ ಅವರು ಎ ರವನ್ನ ಎದುರಿಸ್ತಿದ್ದಾರೆ. ಓಕೆ ಡಿ ಎಂಬುವರು ಎಫ್ ರ ತಕ್ಷಣ ಎಡಭಾಗದಲ್ಲಿದ್ದಾರೆ ಆಯ್ತು. ಡಿ ಎಂಬುವರು ಏನು ಡಿ ಎಂಬುವರು ಎಫ್ ರ ತಕ್ಷಣ ಎಡಭಾಗದಲ್ಲಿ. ಸೊ 6 ಜನ ಅಂದ್ರೆ ಮತ್ತೆ ಇಲ್ಲಿ ಇಬ್ರು ಕೂತ್ಕೋಬೇಕು ನೋಡಿ ಆಯ್ತಾ. ಇವ್ರೊಬ್ರು ಅದ್ರ ಅಪೋಸಿಟ್ ಅಂದ್ರೆ ಇಲ್ಲಿ ಕೂತ್ಕೋಬೇಕು. ಇಲ್ಲಿ ಏನಿದ್ದಾರೆ ಎಫ್ ರವರು ಎ ರವನ್ನ ಎದುರಿಸ್ತಾರೆ, ಡಿ ಎಂಬುವರು ಎಫ್ ರ ಎಡಕ್ಕೆ ಕೂತ್ಕೊಂಡಿದ್ದಾರೆ ಆಯ್ತು. ಸಿ ರವರು ಡಿ ಅವರನ್ನ ಎದುರಿಸ್ತಿದ್ದಾರೆ ಆಯ್ತು. ಸಿ ಅವರು ಡಿ ಅವರನ್ನ ಎದುರಿಸ್ತಿದ್ದಾರೆ. ಓಕೆ ಸಿ ಅವರು ಡಿ ಅವರನ್ನ ಎದುರಿಸ್ತಿದ್ದಾರೆ. ಓಕೆ ಮತ್ತೆ ಇನ್ನು ಇಬ್ರು ಉಳಿದಿದಾರಲ್ಲ ನೋಡಿ, ಎ ಅವರ ಒಬ್ಬಂಟಿ, ಬಿ ಸಿ ಒಂದೇ ಬದಿಯಲ್ಲಿ ಕೂತ್ಕೊಂಡಿದ್ದಾರೆ. ಬಿ ಮತ್ತೆ ಸಿ ಇಬ್ರು ಒಂದೇ ಬದಿಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ ಸರಿ, ಇನ್ನೊಬ್ರು ಯಾರಿದ್ದಾರೆ ನೋಡಿ, ಎ ಬಿ ಸಿ ಡಿ, ಇದು ಎಫ್ ಅಲ್ಲಲ್ಲ ಸಾರಿ ಎ ಬಿ ಸಿ ಡಿ ಇ ಬರ್ತಾರೆ ಇಲ್ಲಿ. ಓಕೆ ಫಸ್ಟ್ ಕ್ವಶನ್, ಎ ಯ ತಕ್ಷಣ ಬಲಕ್ಕೆ ಇರೋರು ಯಾರು? ಎ ಯ ತಕ್ಷಣ ಬಲಕ್ಕೆ ಇರೋರು ಯಾರು? ಎ ಯ ತಕ್ಷಣ ಬಲಕ್ಕೆ ಇರೋರು ಇ. ನೆಕ್ಸ್ಟ್ ಬಿ ಮತ್ತು ಎಫ್ ನಡುವೆ ಇರೋರು ಯಾರು? ಬಿ ಮತ್ತು ಎಫ್ ನಡುವೆ ಇರೋರು ಸಿ. ಓಕೆ ಅರ್ಥ ಆಯ್ತಾ? ಓಕೆ ನೀವೇನ್ ಟ್ರೈ ಮಾಡ್ತೀರಲ್ಲ ಅದು ಬಹಳ ಇಂಪಾರ್ಟೆಂಟ್. ಅರ್ಥ ಆದ್ರೆ ತಿಳ್ಕೊಳ್ಳಿ. ವೆರಿ ಗುಡ್ ಸೂಪರ್. ಓಕೆ ಈ ತರ ನಿಮ್ಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಕೇಳ್ತಾನೆ. ಇದೇ ತರ ಹೋಲಿಕೆ ಪರೀಕ್ಷೆನೂ ಇದ್ರೆ ಆಧಾರದ ಮೇಲಿದೆ ಆಯ್ತಾ. ಸೊ ಅದನ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಆಯ್ತಾ. ರೆಡಿ ಇದೀರಾ? ಓಕೆ ಹೋಲಿಕೆ ಪರೀಕ್ಷೆ ಅಂತಂದ್ರೆ ಇಲ್ಲಿ ಸೇಮ್ ಸಿಟ್ಟಿಂಗ್ ಮೇಲೆ ಇರುತ್ತೆ. ಇದು ಇಲ್ಲಿ ಎತ್ತರ ಚಿಕ್ಕವನು ಕುಳ್ಳ ಅಂತ ಇದು ಕೊಟ್ಟಿರ್ತಾರೆ ನೋಡಿ. ಎ ಯು ಬಿ ಗಿಂತ ಎತ್ತರ ಅಂದ್ರೆ, ಸೊ ನಾನು ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಹಿಂಗ್ ತಗೋತೀನಿ. ನೀವೇನ್ ಮಾಡ್ಬೇಕು, ಎ ಯು ಬಿ ಗಿಂತ ಎತ್ತರ ಅಂದ್ರೆ, ಸೊ ಇದು ಎ ಇದು ಬಿ, ಇವ್ರಿಗಿಂತ ಎತ್ತರ. ಎ ಯು ಬಿ ಗಿಂತ ಕುಳ್ಳ ಅಂತಂದ್ರೆ ಎ ಇಲ್ಲಿ ಬರ್ತಾನೆ, ಬಿ ಇಲ್ಲಿ ಬರ್ತಾನೆ, ಇವನು ಕುಳ್ಳ ಆಗಿರ್ತಾನೆ. ನೆಕ್ಸ್ಟ್ ಎ ಯು ಬಿ ಗಿಂತ ಎತ್ತರ ಆದರೆ ಅಂತ ಬಂದ್ರೆ ಎ ಬಗ್ಗೆನೇ ಹೇಳ್ತಿದ್ದಾರೆ. ಎ ಬಗ್ಗೆ ಹೇಳಿದಾನೆ ಒಂದ್ಸತಿ ಎತ್ತರ, ಆದರೆ ಅಂತಂದ್ರೆ ಎ ಬಗ್ಗೆನೆ ಮತ್ತೆ ಹೇಳ್ತಿದ್ದಾನೆ. ಅವನು ಸ್ವಲ್ಪ ಎತ್ತರ ಇಲ್ಲ ಅಂತ ಹೇಳ್ತಾನೆ. ಯಾರ ಬಗ್ಗೆ? ಎ ಯು ಬಿ ಗಿಂತ ಎತ್ತರ, ಎ ಯು ಬಿ ಗಿಂತ ಎತ್ತರ, ಆದರೆ ಸಿ ಅಷ್ಟು ಅಲ್ಲ. ಓಕೆ ಸಿ ಅಷ್ಟು ಅಲ್ಲ, ಎ ಸಿ ಅಷ್ಟು ಎತ್ತರ ಇಲ್ಲ. ನೆಕ್ಸ್ಟ್ ಎ ಯು ಬಿ ಗಿಂತ ಕುಳ್ಳ, ಎ ಬಿ ಗಿಂತ ಕುಳ್ಳ, ಆದ್ರೆ ಸಿ ಅಷ್ಟು ಅಲ್ಲ ಅಂತ. ಸಿ ಅಷ್ಟು ಕುಳ್ಳ ಇಲ್ಲ ಅಂತ, ಸಿ ಗಿಂತ ಕುಳ್ಳ ಇಲ್ಲ ಅಂದ್ರೆ ಸಿ ಗಿಂತ ಎತ್ತರ ಇಲ್ಲ. ಓಕೆ ಸೊ ಇಲ್ಲಿ ನೆನಪಿಡಬೇಕಾಗಿರೋ ಅಂಶ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಸ್ಟೂಡೆಂಟ್ಸ್ ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ. ಎ ಬಿ ಸಿ ಡಿ ಗಳಲ್ಲಿ ಎ ಯು ಕೇವಲ ಬಿ ಗಿಂತ ಎತ್ತರ ನೋಡಿ. 4 ಜನ 1 2 3 4, ಎ ಬಿ ಸಿ ಮತ್ತು ಡಿ ಗಳಲ್ಲಿ ಎ ಯು ಕೇವಲ ಬಿ ಗಿಂತ ಎತ್ತರ. ಸೊ ಈ ಎ ಕೇವಲ ಬಿ ಗಿಂತ ಎತ್ತರ.
ಆಯ್ತಾ. ಸೊ ಕೇವಲ ಯಾಕೆ ಸರ್ ಇಲ್ಲಿ ಬರ್ಬೋದಲ್ಲ ಸರ್ ಎ ಕೇವಲ ಬಿ ಗಿಂತ ಎತ್ತರ, ಇಲ್ಲಿ ಬಂದ್ರೆ ಏನಾಗುತ್ತೆ ಎ ಬಿ ಗಿಂತ ಎತ್ತರ ಇವನ್ಗಿಂತ ಎತ್ತರ ಅಂತ ಇಬ್ರಿಗಿಂತ ಎತ್ತರ ಆಗ್ತಾರೆ. ಇಲ್ಲಿ ಬಂದ್ರೆ 3 ಜನಕ್ಕಿಂತ ಎತ್ತರ ಆಗುತ್ತೆ. ಮತ್ತೆ ಈ ಕೇವಲ ಅನ್ನೋ ವರ್ಡ್ ತಪ್ಪಾಗ್ಬಿಡುತ್ತೆ. ಕೇವಲ ಅಂದ್ರೆ ಒಬ್ರಿಗಿಂತ ಮಾತ್ರ ಎತ್ತರ ಇರಬೇಕು, ಸರಿನಾ. ಕೇವಲ ಅಂದ್ರೆ ಒಬ್ರಿಗಿಂತ ಮಾತ್ರ ಇರ್ಬೇಕು, ಆಯ್ತಾ. ಎ ಯು ಕೇವಲ ಬಿ ಗಿಂತ ಮಾತ್ರ ಎತ್ತರ ಅಂದ್ರೆ ಇಲ್ಲಿ ಯಾರು ಬರ್ತಾರಲ್ಲ ಅವ್ರಿಗಿಂತ ಮಾತ್ರ ಎತ್ತರ. ಓಕೆ, ಲಾಸ್ಟ್ ಇಂದ ಎರಡನೇವರು. ಎ ಬಿ ಸಿ ಡಿಗಳಲ್ಲಿ ಎ ಯು ಕೇವಲ ಬಿ ಗಿಂತ ಕುಳ್ಳ ಅಂತಂದ್ರೆ ಇವನು ಇದನ್ನೆಲ್ಲ ಇವನು ಬರೀ ಬಿ ಗಿಂತ ಅಷ್ಟೇ ಕುಳ್ಳ, ಬೇರೆ ಯಾರಿಗಿಂತ ಕುಳ್ಳ ಇಲ್ಲ, ಇವನ್ಗಿಂತ ಅಷ್ಟೇ ಕುಳ್ಳ ಇದ್ದಾನೆ. ಎ ಬಿ ಸಿ ಮತ್ತು ಡಿ ಗಳಲ್ಲಿ ಎ ಯು ಕೇವಲ ಬಿ ಗಿಂತ ಕುಳ್ಳ. ಅರ್ಥ ಆಯ್ತಾ? ಓಕೆ, ಇಲ್ಲಿ ನೋಡಿ ಎ ಯು ಬಿ ಮತ್ತು ಸಿ ಗಿಂತ ಎತ್ತರ ಅಂತ ಕೊಡ್ತಾರೆ. ಎ ಇದಾನಲ್ಲ ಬಿ ಮತ್ತು ಸಿ ಗಿಂತ ಎತ್ತರ. ಸರಿ, ಬಿ ಮತ್ತು ಸಿ ಗಿಂತ ಎತ್ತರ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಬಿ ಅನ್ನ ಇಲ್ಲಿ ತೆಗೆದುಕೊಂಡು ಸಿ ಅನ್ನ ಇಲ್ಲಿ ತೆಗೆದುಕೊಳ್ಳುತ್ತಾರೆ. ಹಂಗ ಕೊಟ್ಟಿಲ್ಲ. ಬಿ ಮತ್ತು ಸಿ ಗಿಂತ ಎತ್ತರ ಅಂದ್ರೆ ಬಿ ಫಸ್ಟ್ ಬರಬೇಕು, ಸಿ ಸೆಕೆಂಡ್ ಬರಬೇಕು, ಹಿಂಗಿಲ್ಲ ರೀ. ಇಲ್ಲಿ ಎಲ್ಲರೂ ಬರ್ಬೋದು, ಬಿ ಸಿ ಇಲ್ಲಿ ಬರ್ಬೋದು, ಬಿ ಸಿ ಇಲ್ಲಿ ಬರ್ಬೋದು. ಕುಳ್ಳ ಯಾರು ಅಂತಂದ್ರೆ ನಿರ್ಧರಿಸಲು ಸಾಧ್ಯವಿಲ್ಲ, ಹೇಳಕ್ ಆಗಲ್ಲ. ಯಾರು ಕುಳ್ಳ ಇದ್ದಾರೆ ಅಂತ ಹೇಳಕ್ ಆಗೋದಿಲ್ಲ, ಆಯ್ತಾ. ಸೊ ಬಿ ಮತ್ತು ಸಿ ದಲ್ಲಿ ಯಾರು ಅಂತ ನಮ್ಗೆ ಜಡ್ಜ್ ಮಾಡಕ್ ಅದಕ್ಕೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಏನಂತ, ಬಿ ಯು ಸಿ ಗಿಂತ ಎತ್ತರ ಅಥವಾ ಸಿ ಯು ಬಿ ಗಿಂತ ಎತ್ತರ ಅಂತ ಇನ್ನೊಂದು ಕೊಡ್ಬೇಕು. ಕೊಟ್ರೆ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು, ಆಯ್ತಾ. ಸೊ ಇದು ನಿರ್ಧರಿಸಲು ಸಾಧ್ಯ. ಇನ್ನೊಂದು, ಎ ಯು ಬಿ ಮತ್ತು ಸಿ ಗಿಂತ ಕುಳ್ಳ. ಈ ಎ ಇದಾನಲ್ಲ ಬಿ ಮತ್ತು ಸಿ ಗಿಂತ ಕುಳ್ಳ, ಎತ್ತರವಿರುವ ವ್ಯಕ್ತಿ ಯಾರು? ಸೊ ಈಗೂ ಹೇಳಕ್ಕಾಗಲ್ಲ, ಯಾಕಂದ್ರೆ ಈ ಬಿ ಮತ್ತು ಸಿ ನಡುವೆ ಅವರಿಬ್ಬರ ನಡುವೆ ಏನಾದ್ರು ಎತ್ತರ ಕುಳ್ಳ ಅದೇನು ಕೊಟ್ಟಿಲ್ಲ, ಅವ್ರು ಕಂಪ್ಯಾರಿಸನ್ ಕೊಟ್ಟೇ ಇಲ್ಲ, ಸರಿ. ಓಕೆ, ಈಗ ಒಂದು ಕ್ವಶನ್ ನೀವು ಟ್ರೈ ಮಾಡಿ, ಸಿಂಪಲ್ ಇದೆ, ಟ್ರೈ ಮಾಡಿ. ಪೋಲ್ ಬಂತು. ಎಫ್ ಅವರು ಎಚ್ ಗಿಂತ ಕಡಿಮೆ ಹಣ ಹೊಂದಿದ್ದಾರೆ. ಎಫ್ ಎಚ್ ಗಿಂತ ಕಡಿಮೆ ಹಣ ಹೊಂದಿದ್ದಾರೆ, ಆದ್ರೆ ಜಿ ಗಿಂತ ಹೆಚ್ಚು. ಯಾರು? ಎಫ್ ಜಿ ಗಿಂತ ಹೆಚ್ಚು ಹೊಂದಿದ್ದಾರೆ. ಇ ಅವರು ಎಫ್ ಗಿಂತ ಹೆಚ್ಚು ಹೊಂದಿದ್ದಾರೆ. ಇ ಅವರು ಎಫ್ ಗಿಂತ ಹೆಚ್ಚು. ಈಗ ಈ ಇಲ್ಲಿ ತಗೋಬೇಕಾ ಅಥವಾ ಇಲ್ಲಿ ತಗೋಬೇಕಾ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಇನ್ನೊಂದು ಸೆಂಟೆನ್ಸ್ ಓದೋಣ. ಇ ಅವರು ಎಫ್ ಗಿಂತ ಹೆಚ್ಚು ಹಣ ಹೊಂದಿದ್ದಾರೆ, ಎಚ್ ಗಿಂತ ಕಡಿಮೆ. ಓಕೆ, ಇ ಇದಾರಲ್ಲ ಎಚ್ ಗಿಂತ ಕಡಿಮೆ, ಬಟ್ ಎಫ್ ಗಿಂತ ಹೆಚ್ಚು ಹಣ, ಆಯ್ತಾ. ಸೊ ಯಾರು ಬಡವರು? ಇದ್ರಲ್ಲಿ ಯಾರು ಬಡವರು? ಯಾರು? ಜಿ. ಓಕೆ, ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅದೇ ಬರುತ್ತೆ. ಅದನ್ನ ಮಾಡ್ಬಿಟ್ಟು ನಾನು ಏನ್ ಮಾಡಿದ್ರೆ ಸಪರೇಟ್ ಚಾಪ್ಟರ್ ಅಂತಾನೆ ಮಾಡಿದ್ದೀನಿ. ಇದ್ರಲ್ಲಿ ಇದು ನೀವು ಯಾವ್ದೋ ಬುಕ್ ಅಲ್ಲಿ ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಿಮ್ಗೆ ಇದು ಸಪರೇಟ್ ಚಾಪ್ಟರ್ ಇಲ್ಲ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲೇ ಮಾಡ್ತಾರೆ.
ಸರಿ, ಪೋಲ್ ಬಂತು. ವೆರಿ ಗುಡ್, ವೆರಿ ಗುಡ್. ಓಕೆ. ಎನ್ ಅವರು ಎಂಗಿಂತ ಹೆಚ್ಚು ಬುದ್ಧಿವಂತರು. ಎನ್ ಅವರು ಎಂಗಿಂತ ಹೆಚ್ಚು ಬುದ್ಧಿವಂತರು. ಎಂ ಅವರು ವಾಯಿರಷ್ಟು ಬುದ್ಧಿವಂತರಲ್ಲ. ಸೊ ವಾಯಿ ಈ ಕಡೆ ಬರಬೇಕು. ಈ ಸೆಂಟೆನ್ಸ್ ಯಾಕೆ ನನಗೆ ಅಷ್ಟು ಕ್ಲಿಯರ್ ಇಲ್ಲ, ಬಿಟ್ಬಿಡ್ತೀನಿ. ಎಂ ಅವರು ವಾಯಷ್ಟು, ಎನ್ ಅವರು ಎಂಗಿಂತ ಹೆಚ್ಚು ಬುದ್ಧಿವಂತರು. ಎಂ ಅವರು ವಾಯಷ್ಟು ಬುದ್ಧಿವಂತರಲ್ಲ. ಸೊ ವಾಯ್ ಆಕ್ಚುಲಿ ಬುದ್ಧಿವಂತ, ಆಮೇಲೆ ನೋಡೋಣ. ಎಕ್ಸ್ ಅವರು ವಾಯ್ಗಿಂತ ಹೆಚ್ಚು ಬುದ್ಧಿವಂತರು, ಆದ್ರೆ ಎನ್ಗಿಂತ ಬುದ್ಧಿವಂತರಲ್ಲ. ಎಕ್ಸ್ ಅವರು ವಾಯ್ಗಿಂತ ಆ ಇದನ್ನ ಇಲ್ಲಿ ತಗೋತೀನಿ, ಎಂ ಇದು ಸ್ವಲ್ಪ ಜಾಗ ತಗೋತೀನಿ. ಓಕೆ. ಎನ್ ಅವರು ಎಂಗಿಂತ ಹೆಚ್ಚು ಬುದ್ಧಿವಂತರು. ಎಂ ಅವರು ವಾಯಿರಷ್ಟು ಬುದ್ಧಿವಂತರ ಇಲ್ಲ. ಎಂ ಅವರು ವಾಯಿರಷ್ಟು ಬುದ್ಧಿವಂತರಲ್ಲ. ಸೊ ವಾಯ್ ಇಲ್ಲೆಲ್ಲೋ ಬರಬೇಕು. ಇಲ್ಲಿ ಬರ್ಬೇಕಾ ಸ್ವಲ್ಪ ನನ್ ಕನ್ಫ್ಯೂಷನ್ ಇದೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಸೆಂಟೆನ್ಸ್. ಎಕ್ಸ್ ಅವರು ವಾಯ್ಗಿಂತ ಹೆಚ್ಚು ಬುದ್ಧಿವಂತರು, ಎನ್ ಗಿಂತ ಬುದ್ಧಿವಂತರಲ್ಲ. ಸೊ ಎನ್ ಗಿಂತ ಬುದ್ಧಿವಂತರಲ್ಲ ಯಾರು? ಎಕ್ಸ್ ಅವರು ವಾಯ್ಗಿಂತ ಹೆಚ್ಚು ಬುದ್ಧಿವಂತರು, ಆದ್ರೆ ಎನ್ ಗಿಂತ ಬುದ್ಧಿವಂತರಲ್ಲ. ಎಕ್ಸ್ ರವರು ವಾಯ್ಗಿಂತ ಹೆಚ್ಚು ಬುದ್ಧಿವಂತರು. ಎಕ್ಸ್ ಇದಾರಲ್ಲ, ವಾಯ್ಗಿಂತ ಹೆಚ್ಚು ಬುದ್ಧಿವಂತರು, ಎನ್ ಗಿಂತ ಹೆಚ್ಚು ಬುದ್ಧಿವಂತರಲ್ಲ. ಇಲ್ಲಿ ನೋಡಿ, ಎಂ ಅವರು ವಾಯಿರಷ್ಟು ಬುದ್ಧಿವಂತರಲ್ಲ. ಎಂ ವಾಯಿರಷ್ಟು ಬುದ್ಧಿವಂತರು ಅಲ್ಲ. ಸೊ ಕ್ವಶನ್ ಏನು? ಹೆಚ್ಚು ಬುದ್ಧಿವಂತರು ಯಾರು? ಸೊ ಎನ್. ಸರಿ, ಪೋಲ್ ಬಂತು. ವೆರಿ ಗುಡ್. ಎಕ್ಸ್ ಅವರು ಜಡ್ಗಿಂತ ಹಿರಿಯರು. ಎಕ್ಸ್ ಅವರು ಜಡ್ಗಿಂತ ಹಿರಿಯರು. ವಾಯ್ ಅವರು ಜಡ್ಗಿಂತ ಕಿರಿಯರು. ವಾಯ್ ಅವರು ಜಡ್ಗಿಂತ ಕಿರಿಯರು. ಜಡ್ ಅವರು ಡಬ್ಲ್ಯೂಗಿಂತ ಹಿರಿಯರು. ಡಬ್ಲ್ಯೂ ಅವರು ಎಕ್ಸ್ ಗಿಂತ ಕಿರಿಯರು. ಡಬ್ಲ್ಯೂ ರವರು ಎಕ್ಸ್ ಗಿಂತ ಕಿರಿಯರು. ಜಡ್ ಅವರು ಡಬ್ಲ್ಯೂಗಿಂತ ಹಿರಿಯರು. ಜಡ್ ಅವರು ಡಬ್ಲ್ಯೂಗಿಂತ ಹಿರಿಯರು. ಓಕೆ, 1 ಸೆಕೆಂಡ್. ಎಕ್ಸ್ ವಾಯ್ ಅವರು ಜಡ್ಗಿಂತ ಕಿರಿಯರು. ಆಯ್ತು. ಜಡ್ ಅವರು ಡಬ್ಲ್ಯೂಗಿಂತ ಹಿರಿಯರು. ಸರಿ, ಡಬ್ಲ್ಯೂ ಎಲ್ಲಿ ಬರಬೇಕು? ಡಬ್ಲ್ಯೂ ಇಲ್ಲಾದ್ರೂ ಬರ್ಬೋದು ಅಥವಾ ಇಲ್ಲಾದ್ರೂ ಬರ್ಬೋದು. ಸರಿ, ನೋಡೋಣಂತೆ ಎಲ್ಲಿ ಬರ್ತಾನಂತ. ಡಬ್ಲ್ಯೂ ಅವರು ಎಕ್ಸ್ ಗಿಂತ ಕಿರಿಯರು. ಆಯ್ತು, ಡಬ್ಲ್ಯೂ ಎಕ್ಸ್ ಗಿಂತ ಕಿರಿಯರು ಅಂದ್ರೆ ಓಕೆ. ಸರಿ, ಇಲ್ಲಿ ಯಾರು ಹಿರಿಯರು ಅಂತಂದ್ರೆ ಎಕ್ಸ್ ಹಿರಿಯ ಆಗ್ತಾನೆ. ಇಲ್ಲಿ ಕಿರಿಯ ಯಾರು ಅಂತಂದ್ರೆ ಅವಾಗ ಸಮಸ್ಯೆ ಆಗುತ್ತೆ ನೋಡಿ. ಕಿರಿಯ ಯಾರು ಅಂದಾಗ ನಿರ್ಧರಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಡಬ್ಲ್ಯೂ ಮತ್ತೆ ವಾಯ್ ಒಳಗೆ ಯಾರು ಚಿಕ್ಕವರು ಅಂತ ಕೊಟ್ಟಿಲ್ಲ. ಬಟ್ ಹಿರಿಯ ಕೊಟ್ಟಿದ್ದಾನೆ. ಓಕೆ, ಎಕ್ಸ್ ಹಿರಿಯ ಆಗುತ್ತೆ. ಓಕೆನಾ?
4 ಬಂತು. ವೆರಿ ಗುಡ್. ಎಯು ಬಿಗಿಂತ ಚಿಕ್ಕವರು ಆದ್ರೆ ಸಿ ಗಿಂತ ಎತ್ತರವಾಗಿದ್ದಾರೆ. ಡಿಯು ಎಗಿಂತ ಚಿಕ್ಕವರು ಆದ್ರೆ ಸಿ ಗಿಂತ ಎತ್ತರವಾಗಿದ್ದಾರೆ. ಡಿಯು ಎಗಿಂತ ಚಿಕ್ಕವರು ಆದ್ರೆ ಸಿ ಗಿಂತ ಎತ್ತರವಾಗಿದ್ದಾರೆ. ಮತ್ತು ಇಯು ಬಿ ಗಿಂತ ಚಿಕ್ಕವರು ಆದ್ರೆ ಎ ಗಿಂತ ಎತ್ತರವಾಗಿದ್ದಾರೆ. ಅತ್ಯಂತ ಚಿಕ್ಕ ವ್ಯಕ್ತಿ ಯಾರು? ಸೊ ಸಿ ಅಂತ. ಸರಿ, ಇದು ತಗೊಳ್ಳಿ. ಸರಿ, 4 ಬಂತು. ಓಕೆ, ಸೊ ಇಲ್ಲಿ ಒಂದು ತರಗತಿಯಲ್ಲಿ ವಿವಿಧ ಎತ್ತರಗಳನ್ನು ಹೊಂದಿರುವ ಪಿ ಕ್ಯೂ ಎಂಬ 5 ಇರ್ತಾರೆ. ಓಕೆ, ಪಿ ಅವರ ಎತ್ತರವು ಕೇವಲ ಒಬ್ಬ ವಿದ್ಯಾರ್ಥಿಗಿಂತ ಹೆಚ್ಚು. ಪಿ ಅವರ ಎತ್ತರ ಕೇವಲ ಒಬ್ಬ ವಿದ್ಯಾರ್ಥಿಗಿಂತ ಹೆಚ್ಚು. ಇಲ್ಲಿ ಯಾರೋ ಒಬ್ರು ಬರ್ತಾನೆ, ಇನ್ನು ಉಳಿದವರೆಲ್ಲ ಇಲ್ಲಿ ಬರ್ತಾರೆ. ಕ್ಯೂರ ಎತ್ತರವು ಎಸ್, ಇಲ್ಲಿ ಆದಷ್ಟು ಪಿ ಏನಿರುತ್ತಲ್ಲ, ಆಲ್ರೆಡಿ ಪಿ ಪೊಸಿಷನ್ ಗೊತ್ತಾಗಿದೆಲ್ಲ, ಉಳಿದವರೆಲ್ಲ ಬಿಟ್ಬಿಡಿ. ಕ್ಯೂ ಎಸ್, ಈ ಪಿ ಬರ್ಬೇಕು. ಕ್ಯೂರ ಎತ್ತರವು ಎಸ್ ಮತ್ತು ಪಿ ಗಿಂತ ಹೆಚ್ಚು. ಓಕೆ, ಕ್ಯೂರ ಎತ್ತರ ಎಸ್ ಮತ್ತು ಪಿ ಗಿಂತ ಹೆಚ್ಚು. ಸರ್, ಎಸ್ ಇಲ್ಲಿ ಬರ್ಬೇಕಾ? ಹೌದು, ಎಸ್ ಬರ್ಬೇಕು. ಯಾಕಂದ್ರೆ ಇಲ್ಲಿ ಇವನು ಸೆಕೆಂಡ್ ಇದಾನಂತ ಗೊತ್ತಿದೆ ಕೊನೆಯಿಂದ. ಕ್ಯೂರ ಎತ್ತರವು ಎಸ್ ಮತ್ತು ಪಿ ಗಿಂತ ಹೆಚ್ಚು, ಆದ್ರೆ ಆರ್ ಗಿಂತ ಹೆಚ್ಚಿಲ್ಲ. ಯಾರ್ದು? ಕ್ಯೂದು ಆರ್ ಗಿಂತ ಹೆಚ್ಚಿಲ್ಲ. ಎಸ್ ರವರ ಎತ್ತರವು ಪಿ ಗಿಂತ ಹೆಚ್ಚಾಗಿರುತ್ತೆ. ಆಗ್ಲೇಬೇಕ್ರಿ, ಅವ್ನು ಕೊಡೋದೇ ಬೇಡ, ಯಾಕಂದ್ರೆ ಪಿ ಸೆಕೆಂಡ್ ಅಂತ ಹೇಳಿದಾನೆ. ಆರ್ ಅವರು ಅತಿ ಚಿಕ್ಕವರಲ್ಲ ಅಂದ್ರೆ ಇನ್ನೊಬ್ರು ಯಾರು ಉಳಿದ ನೋಡಿ, ಟಿ ಬರ್ತಾನೆ. ತರಗತಿಯಲ್ಲಿ ಗರಿಷ್ಠ ಎತ್ತರವನ್ನು ಹೊಂದಿರುವವರು ಯಾರು? ಆರ್. ಓಕೆ, ಸರಿ. ಸೊ ಇದು ಹೋಲಿಕೆ ಪರೀಕ್ಷೆ ಮೇಲೆ ಈ ತರ ಕ್ವಶನ್ ಕೊಡ್ತಾರೆ. ಓಕೆ, ಸೊ ಎಕ್ಸ್ಟ್ರಾ ಕ್ವಶನ್ ನಿಮ್ಗೆ ಪ್ರಾಕ್ಟೀಸ್ಗೋಸ್ಕರ ಕೊಟ್ಟಿದ್ದೆ ನಾನು. ಸೊ ಅದನ್ನ ಇಲ್ಲೇ ಸಾಲ್ವ್ ಮಾಡೋಣ ಅಂತ. ಆಯ್ತು, ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಎಕ್ಸ್ಟ್ರಾ ಕ್ವಶನ್ಸ್ ಲಾಸ್ಟ್ ಅಲ್ಲಿ ಕೊಟ್ಟಿದ್ದೀನಿ, ಇಲ್ಲೇ ಸಾಲ್ವ್ ಮಾಡ್ಬಿಡಿ.
ಪೋಲ್ ಬಂತು. ಓಕೆ ಸರ್ ನೋಡಿ, ಕೀ ಆನ್ಸರ್ ಕೊಟ್ಟಿರ್ತೀನಿ ನಾನು ನಿಮ್ಗೆ. ಎ ಬಿ ಸಿ ಡಿ ಎಫ್ 6 ಜನ ಇದ್ದಾರೆ, ಸಾಲಾಗಿ ಪೂರ್ವಕ್ಕೆ ಮುಖ ಮಾಡಿದ್ದಾರೆ. ಆಯ್ತಾ, ಪೂರ್ವ ಅಂತಂದ್ರೆ ಈ ಸೈಡ್ ಫೇಸಿಂಗ್, ಇದು ಪೂರ್ವ. ಸಿ ಯು ಎ ಮತ್ತು ಈರ ನಡುವೆ ಕುಳಿತಿದ್ದಾರೆ, ಬಿ ಅವರು ಈರ ತಕ್ಷಣ ಬಲಭಾಗದಲ್ಲಿ ಇದ್ದಾರೆ, ಆದ್ರೆ ಡಿ ಎಡಭಾಗದಲ್ಲಿ. ಇಲ್ಲಿ ಯಾರ್ದು ಪೊಸಿಷನ್ ಕೊಟ್ಟಿಲ್ಲ, ಅದಕ್ಕೆ ನೀವೇನ್ ಮಾಡಿ, ಸಿ ಯು ಎ ಮತ್ತು ಈರ ನಡುವೆ ಇದ್ದಾರೆ. ಸಿ ಯು ಎ ಮತ್ತು ಈರ ನಡುವೆ ಇದ್ದಾರೆ. ಆಯ್ತು, ಬಿ ರವರು ಈರ ತಕ್ಷಣ ಬಲಭಾಗದಲ್ಲಿದ್ದಾರೆ. ಸೊ ಬಿ ರವರು ಈರವರ ತಕ್ಷಣ ಬಲಭಾಗದಲ್ಲಿದ್ದಾರೆ, ಆದ್ರೆ ಡಿ ರ ಎಡಭಾಗದಲ್ಲಿದ್ದಾರೆ. ಸರಿ, ಡಿ ರ ಎಡಭಾಗದಲ್ಲಿ. ಓಕೆ, ಒಂದ್ ಕೆಲಸ ಮಾಡೋಣ, ಎ ಮತ್ತು ಇ ನಡುವೆ ಇಲ್ಲಿ ಫಿಕ್ಸ್ ಮಾಡ್ಕೊಂಬೇಡ. ಆಯ್ತಾ, ಬಿ ಎಷ್ಟು ಜನ ಇದ್ದಾರೆ? 3 ಜನ ಆದ್ರು, ಟೋಟಲ್ 6 ಜನ ಇದ್ದಾರೆ. ಬಿ ರವರು ಈರ ತಕ್ಷಣ ಬಲಭಾಗದಲ್ಲಿದ್ದಾರೆ. ಓಕೆ, ಇ ಇಲ್ಲಿದ್ರೆ ನೋಡಿ, ಇ ಇಲ್ಲಿದ್ರೆ ತಕ್ಷಣ ಬಲಭಾಗದಲ್ಲಿ ಸಿ ಆಗ್ತಾನೆ. ಸೊ ಹಾಗಾದ್ರೆ ಇ ಇಲ್ಲಿರಲ್ಲ, ಇ ಇಲ್ಲಿ ಬರಲ್ಲ. ಓಕೆ, ಸೊ ಎ ಬರ್ಬೇಕಲ್ಲ, ಇಲ್ಲಿ ಇ ಬರ್ತಾನೆ. ಬಿ ಅವರು ಇ ಯ ತಕ್ಷಣ ಬಲಭಾಗದಲ್ಲಿದ್ದಾರೆ. ಆಯ್ತು, ಆದ್ರೆ ಡಿ ರ ಎಡಭಾಗದಲ್ಲಿದ್ದಾರೆ. ಯಾರು? ಬಿ ಡಿ ರ ಎಡಭಾಗದಲ್ಲಿದ್ದಾನೆ. ಬಿ ಡಿ ಎಡಭಾಗದಲ್ಲಿದ್ದಾರೆ. ಓಕೆ, ಎಫ್ ರವರು ಬಲ ತುದಿಯಲ್ಲಿಲ್ಲ, ಅಂದ್ರೆ ಇವ್ರ ಕೆಳಗೆ ಎಫ್ ಬರಲ್ಲ ಅಂತಂದ್ರೆ ಎಫ್ ಇಲ್ಲಿ ಮೇಲ್ ಬರಬೇಕು. ಓಕೆ, ಎಫ್ ಮೇಲ್ ಬರಬೇಕು. ಆಯ್ತು, ಸೊ ಬಲ ತುದಿಯಲ್ಲಿ ಯಾರು ಕುತ್ಕೊಂಡಿದ್ದಾರೆ? ಬಲ ತುದಿಯಲ್ಲಿ ಕೆಳಗೆ ಯಾರು ಕುತ್ಕೊಂಡಿದ್ದಾರೆ? ಇಲ್ಲಿ ಡಿ ಕುತ್ಕೊಂಡಿದ್ದಾರೆ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಟ್ರೈ ಮಾಡ್ತೀರಾ? ಯಾಕೆ, ಏನ್ ಮಿಸ್ಟೇಕ್ ಇದೆನಾ? ಓಕೆ, ಸರಿ, ನೋಡೋಣ. 5 ಸ್ನೇಹಿತರು ಬೆಂಚ್ ಮೇಲೆ ಕೂತ ಎ ಎಂಬುವರು ಬಿ ರ ಎಡಭಾಗದಲ್ಲಿದ್ದಾರೆ. ಎ ಎಂಬುವರು ಬಿ ಯ ಎಡಭಾಗದಲ್ಲಿದ್ದಾರೆ, ಆದ್ರೆ ಸಿ ರ ಬಲಭಾಗದಲ್ಲಿದ್ದಾರೆ. ಈಸ್ ಟು ಲೆಫ್ಟ್ ಆಫ್ ಬಿ ಬಟ್ ಆನ್ ದ ರೈಟ್ ಆಫ್ ಸಿ. ಡಿ ಯು ಬಿ ರ ಬಲಕ್ಕೆ ಇದ್ದಾರೆ, ಡಿ ಯು ಬಿ ರ ಬಲಕ್ಕೆ ಇದ್ದಾರೆ, ಆದ್ರೆ ಇ ರ ಎಡಕ್ಕೆ ಇದ್ದಾರೆ. ಯಾರು ತುದಿಗಳಲ್ಲಿ ಕುತ್ಕೊಂಡಿದ್ದಾರೆ? ಓಕೆ ಓಕೆ, ಸೊ ಸಿ ಮತ್ತೆ ಇ ಆಗ್ಬೇಕು. ಸಿ ಮತ್ತು ಇ. ಓಕೆ, ಸರಿ, ಇದನ್ನ ಟ್ರೈ ಮಾಡಿ. ನೆಕ್ಸ್ಟ್ ಸರಿ, ಪೋಲ್ ಕೊಡ್ತಾ ಇದ್ದೀನಿ.
ಪಿ ಕ್ಯೂ ಆರ್ ಎಸ್ ಮತ್ತು ಟಿ ಎಂಬ ಇವರು ಗೆಳೆಯರು ಉತ್ತರಕ್ಕೆ ಮುಖ ಮಾಡಿ ಸಾರಿಕೊಳ್ಳುತ್ತದೆ. ಓಕೆ, ಇಲ್ಲಿ ಎಸ್ ಎಂಬುವರು ಟಿ ಮತ್ತು ಕ್ಯೂ ರ ನಡುವೆ, ಎಸ್ ಎಂಬುವರು ಟಿ ಮತ್ತು ಕ್ಯೂ ರ ನಡುವೆ. ನೋಡಿ ಇಲ್ಲಿ ಟಿ ಮತ್ತು ಕ್ಯೂ ಇದು ನಂಬೇಡಿ, ಟಿ ಕ್ಯೂ ಇಲ್ಲೇ ಇರ್ಬೇಕಂತಿಲ್ಲ, ಕ್ಯೂ ಟಿನೂ ಆಗಿರಬಹುದು. ಆದ್ರೂ ನೆಕ್ಸ್ಟ್ ನೋಡೋಣ, ಕ್ಯೂ ಎಂಬುವರು ಆರ್ ರ ತಕ್ಷಣ ಎಡಕ್ಕೆ ಕೂತ್ಕೊಂಡು, ಹಂಗ ಕರೆಕ್ಟ್ ಇದೆ. ಆರ್ ರ ತಕ್ಷಣ ಇಲ್ಲಿದ್ರೆ ಕ್ಯೂ ಇಲ್ಲಿದ್ರೆ ಎಸ್ ಎಡಕ್ಕೆ ಆಗ್ತಿತ್ತು, ಇದು ಕರೆಕ್ಟ್ ಇದೆ. ಪಿ ಎಂಬುವರು ತೀರ ತಕ್ಷಣ ಎಡಕ್ಕೆ, ಪಿ ಎಂಬುವರು ತೀರ ತಕ್ಷಣ ಎಡಕ್ಕೆ ಇದ್ದಾರೆ. ಮಧ್ಯದಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಮಧ್ಯದಲ್ಲಿ ಎಸ್ ಕೂತ್ಕೊಂಡಿದ್ದಾರೆ. ಓಕೆ, ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ ಅಂತ ಹೇಳಿದ ನೋಡೋಣ. ದಕ್ಷಿಣದಲ್ಲಿ ಎಡ ಬಲ ಚೇಂಜ್ ಆಗುತ್ತೆ. ಪೋಲ್ ಬಂತು. ಓಕೆ, ಐವರು ಗೆಳೆಯರು ಸಾಲಾಗಿ ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ಇಲ್ಲಿ ಬಾಲು ಮತ್ತು ರಾಜು ನಡುವೆ ಮೋಹನ್ ಕೊಡ್ತಾರೆ. ನೋಡಿ, ನಾನೀಗ ದಕ್ಷಿಣಕ್ಕೆ ಮಾಡಲ್ಲ, ನಾನು ಉತ್ತರಕ್ಕೆ ಮಾಡ್ತೇನೆ, ಆಮೇಲೆ ಉಲ್ಟಾ ಮಾಡ್ಬಿಡ್ತೀನಿ, ಆಯ್ತಾ? ಬಾಲು ಮತ್ತು ರಾಜು ನಡುವೆ ಮೋಹನ್ ಕುಳಿತಿದ್ದಾರೆ ಮತ್ತು ಪ್ರವೀಣ್ ತಕ್ಷಣ ಬಲಕ್ಕೆ ರಾಜು ಕುಳಿತಿದ್ದಾರೆ ಮತ್ತು ಬಾಲುವರ ಬಲಕ್ಕೆ ಅಮಿತ್. ಓಕೆ, ಯಾರ್ದು ಪೊಸಿಷನ್ ಕೊಟ್ಟಿಲ್ಲ. ಇಲ್ಲಿ ಬಾಲು ಮತ್ತು ರಾಜು ನಡುವೆ ಮೋಹನ್ ಕೂತ್ಕೊಂಡಿದ್ದಾರೆ. ಮೋಹನ್ ಬಾಲು ಮತ್ತು ರಾಜು ನಡುವೆ ಕೂತ್ಕೊಂಡಿದ್ದಾನೆ ಮತ್ತು ಪ್ರವೀಣ್ ತಕ್ಷಣ ಬಲಕ್ಕೆ ರಾಜು ಕೂತ್ಕೊಂಡಿದ್ದಾನೆ. ನೋಡಿ, ಇಲ್ಲಿ ಮೋಹನ್ ಬಲ ಕೂತ್ಕೊಂಡಿದ್ದಾನೆ. ಯಾಕೆ ಹಿಂಗಾಯ್ತು? ನಾನು ನಿಮ್ಗೆ ಹೇಳಿದ್ದೆ. ಸೊ ರಾಜು ಇಲ್ಲಿ ಬಂದು ಬಾಲು ಇಲ್ಲಿ ಬರ್ಬೋದು, ನಡುವು ಅಂತ. ಓಕೆ, ಮೋಹನ್ ನೋಡಿ, ಬಾಲು ಮತ್ತು ರಾಜು ನಡುವೆ ಮೋಹನ್ ಕೂತ್ಕೊಂಡಿದ್ದಾನೆ. ಆಯ್ತು, ಸರಿ. ಹಂಗಾದ್ರೆ ಇದು ಕರೆಕ್ಟ್ ಇದೆ, ಕೆಳಗಿಂದ ಇದು ತಪ್ಪಾಗತ್ತೆ. ನೆಕ್ಸ್ಟ್, ಪ್ರವೀಣ್ ತಕ್ಷಣ ಬಲಕ್ಕೆ ರಾಜು ಕೂತ್ಕೊಂಡಿದ್ದಾನೆ. ಆಯ್ತು. ಬಾಲೂರ ಬಲಕ್ಕೆ ಅಮಿತ್ ಕೂತ್ಕೊಂಡಿದ್ದಾನೆ. ಯಾರು ತೀವ್ರ ಬಲಕ್ಕೆ ಕುಳಿತಿದ್ದಾರೆ ಅಂದ್ರೆ ಇವರು ಏನ್ ಕುತ್ಕೊಂಡಿದಾರಲ್ಲ, ಇವರು ಸಾಲಲ್ಲಿ ಇವರು ಹಿಂಗ್ ಮುಖ ಮಾಡಿದ್ದಾರೆ. ಈಗ ದಕ್ಷಿಣಕ್ಕೆ ಮುಖ ಮಾಡಿದ್ರೆ ಇಲ್ಲಿ ಅಮಿತ್, ಇಲ್ಲಿ ಬಾಲು, ಮೋಹನ್, ರಾಜು, ಪ್ರವೀಣ್. ಸೊ ಇವರು ಒಳಗೆ ಬಲ, ಇದು ಬಲ, ಇದು ಎಡ, ಇಲ್ಲಿ ಇದು ಬಲ, ಇದು ಎಡ. ಸೊ ಅವರ ತೀವ್ರ ಬಲಕ್ಕೆ ಯಾಕೆ ಕುತ್ಕೊಂಡಿದ್ದಾರೆ ಅಂದ್ರೆ ಅಮಿತ್ ಕುತ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಓಕೆ, ಸೊ ಇದು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕನ್ಫ್ಯೂಷನ್ ಮಾಡ್ಕೋತಾರೆ. ಸರ್ ನಮ್ಮ ಬಲ ಅಂತ ಅಲ್ಲ, ನಮ್ಮ ಬಲ ಅಲ್ಲ, ಅವ್ರ ಬಲ, ಅವ್ರ ಎಡ ಬಲದಲ್ಲಿ ಬಲಕ್ಕೆ ಯಾರು ಕುತ್ಕೊಂಡಿದ್ದಾರೆ. ಹೇಗಿತ್ರಿ ಕ್ಲಾಸ್? ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಬಸವರಾಜ್, ಹೇಗಿದೆಯಪ್ಪ?
ಚೆನ್ನಾಗಿದೆ ಸರ್, ನೀವು ಸರ್? ನಾನು ಸೂಪರ್ ಆಗಿದೆ ನೋಡಪ್ಪ. ಮತ್ತೆ ಯಾವ್ದು ಸರ್? ರಾಯಚೂರು ಸರ್. ನೀವು ಓಲ್ಡ್ ಸ್ಟೂಡೆಂಟ್ ಅಲ್ಲ? ಇಲ್ಲ ಸರ್, ಮೊನ್ನೆಯಿಂದ ಸರ್, ಒಂದು 4 ತಿಂಗಳಾಯ್ತು ಸರ್. ಎಷ್ಟನೇ ಬ್ಯಾಚ್ ಇದು? ಇದು 4ನೇ ಬ್ಯಾಚ್ ಸರ್. 4ನೇ ಬ್ಯಾಚ್. ಹಾ ಓಕೆ, ಸರ್. ಎಜುಕೇಶನ್ ಏನಿತ್ತು? ಸರ್ BA ಮಾಡ್ತಾ ಇದ್ದೀನಿ ಸರ್, 4th ಸೆಮ್. BA 4th ಸೆಮ್. ಹಾ ಸರ್. ಹೆಂಗ ಅನ್ಸದಪ್ಪ ಮೆಂಟಾಲಿಟಿ? ಸರ್ ಸೂಪರ್ ಸರ್. ಫಸ್ಟಿಗೆ ಅರ್ಥ ಆಗ್ತಾ ಇರ್ಲಿಲ್ಲ ಸರ್, ಈಗ ಚೆನ್ನಾಗಿ ಆಗ್ತಾ ಸರ್. ಓಕೆ, ಫಸ್ಟಿಗೆ ಇದೇ ಚಾಪ್ಟರ್ ನಿಮ್ಗೆ ಏನ್ ಅನ್ಸ್ತಿತ್ತು? ತುಂಬಾ ಡಿಫಿಕಲ್ಟ್ ಇತ್ತು ಸರ್, ಟಫ್ ಅನ್ಸಿತ್ತು, ಮಾಡಬಾರ್ದು ಅನ್ಸ್ತಿತ್ತು. ಇದು ಕೋರ್ಸ್ ಬಿಟ್ಬಿಡ್ಬೇಕು ಅನ್ಸಾಯ್ತು ಸರ್ ಅವಾಗ. ಕೋರ್ಸ್ ಬಿಟ್ಬಿಡ್ಬೇಕು ಅನ್ಸುತ್ತಾ? ಹಾ ಸರ್. ಓಕೆ, ಈಗ ಚೆನ್ನಾಗೈತೆ ಸರ್. ಈಗ ಪೋಲ್ ನೀವೇ ಲೇಟ್ ಆಗಿ ಕೊಡ್ತಾ ಇದ್ರ ಅನ್ಸ್ತಾ ಇದೆ ಸರ್. ಪೋಲ್ ನಾನೇ ಲೇಟ್ ಆಗಿ ಕೊಡ್ತಾ ಇದೀನಿ ಅನ್ಸುತ್ತೆ. ಹಾ ಸರ್. ಓಕೆ, ಅಂದ್ರೆ ಸರಿ, ಈಗ ಹೆಂಗ್ ಇಂಪ್ರೂವ್ಮೆಂಟ್ ಆಗ್ಬೇಕು, ಏನಾದ್ರು ಟಿಪ್ಸ್ ಕೊಡ್ತೀಯ? ಅಂದ್ರೆ ನೀನ್ ಈಗ ಒಂದ್ ಕೋರ್ಸ್ ಸಾಕಾಗುತ್ತಾ ಅಥವಾ ನೀನ್ ಹೆಂಗ್ ಅಂದ್ರೆ ಓಕೆ ನೀನ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಏನ್ ಕಾರಣ ಸರ್? ಅದು ನಾವೀಗ ಬೆಳಿಗ್ಗೆ ಎದ್ದ ತಕ್ಷಣ ಸರ್, ನೀವು ಹೇಳಿದ ಅಫರ್ಮೇಶನ್ ಎಲ್ಲ ಬರ್ತಿದ್ವಿ ಸರ್, ಮಗ್ಗಿ ಬರ್ತಾ ಇದೀವಿ ಸರ್. ಈಗ ಇಂಪ್ರೂವ್ ಆಗ್ಬೇಕಂದ್ರೆ ಮಗ್ಗಿ ಬರ್ಬೇಕು ಸರ್, ಬರೀಲೇಬೇಕಲ್ಲ? ಮಗ್ಗಿ ಕಂಪಲ್ಸರಿ ಬರ್ಬೇಕು ಸರ್. ಅವಾಗ ನಾವ್ ಏನ್ ಮಗ್ಗಿ ಬರ್ತಾ ಇರ್ಲಿಲ್ಲ ಸರ್, ಹಂಗಾಗಿ ತುಂಬಾ ಡಿಫಿಕಲ್ಟ್ ಆಗಿತ್ತು ಸರ್. ಓಕೆ, ಸೊ ಇದು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಯಾವ್ದೋ ಒಂದು ಕೋರ್ಸ್ ತಗೊಂಡು ನೋಟ್ಸ್ ಮಾಡಿ ಬಿಟ್ಬಿಡ್ತಾರೆ. ಸೊ ಆತರ ಆಗಲ್ಲ. ಫಸ್ಟಿಗೆ ನಾನು ಇದು ಮಾಡ್ತಿದ್ದೆ ಸರ್, ಅದು ನೋಟ್ಸ್ ಮಾಡ್ತಾ ಇದ್ದೆ. ನೀವು ಯಾವಾಗ ಹೇಳಿದ್ರೆ ಅವಾಗಿಂದ ನೋಟ್ಸ್ ಮಾಡೋದು ಬಿಟ್ಬಿಟ್ಟಿದ್ದೇನೆ ಸರ್. ಓಕೆ, ವೆರಿ ಗುಡ್. ಸೊ ಈಗ ತಲೆಯಲ್ಲಿ ಇದೆಲ್ಲ? ಹಾ ಸರ್. ನೋಟ್ಸ್ ತಲೆಯಲ್ಲಿ ಇದೆ, ಬುಕ್ ಅಲ್ಲಿ ಇದೆ? ತಲೆಯಲ್ಲಿದೆ ಸರ್, ಬುಕ್ ಅಲ್ಲಿ ನಾ ಬಿಟ್ಬಿಟ್ಟಿದ್ದೇನೆ ಸರ್. ಓಕೆ, ವೆರಿ ಗುಡ್. ಸರಿ, ಅಂದ್ರೆ ಸ್ಟಾರ್ಟಿಂಗ್ ಈಗ ಇದೇನ್ ಗೊತ್ತಾ, ಹೆಂಗೆ ಅಂದ್ರೆ ಸ್ಟಾರ್ಟಿಂಗ್ ಜಿಮ್ಮಿಗೆ ಹೋಗ್ತಾರೆ, ಸ್ವಲ್ಪ ಮೈಕೈ ನೋವು ಬಂದು ಬಿಟ್ಬಿಡ್ತಾರೆ. ಸೇಮ್ ಇದು ಹಂಗೆ, ಸ್ಟಾರ್ಟಿಂಗ್ ಡಿಫಿಕಲ್ಟ್ ಅನ್ಸ್ ಬಿಡಬಾರ್ದು ಅಷ್ಟೇ. ಬಿಡಬಾರ್ದು ಸರ್, ಡಿಫಿಕಲ್ಟ್ ಅನ್ಸುತ್ತೆ ಸರ್ ಫಸ್ಟಿಗೆ, ಹಾಗೆ ಕಂಟಿನ್ಯೂ ಮಾಡಿದ್ರೆ ಎಲ್ಲ ಈಸಿ ಆಗುತ್ತೆ ಸರ್. ಓಕೆ, ಹೊಸಬ್ರಿಗೆ ಏನ್ ಹೇಳ್ತೀಪ್ಪ? ಸರ್ ಹೊಸಬ್ರಿಗೆ ಸರ್, ಡೈಲಿ ಮಗ್ಗಿ ಬರ್ಬೇಕು ಸರ್, ಮತ್ತೆ ನೋಟ್ಸ್ ಮಾಡೋದ್ ಬಿಡ್ಬೇಕು ಸರ್. ನೋಟ್ಸ್ ಮಾಡೋದು ಯಾವಾಗ ಬಿಡ್ತಾರೆ ಸರ್, ಅವಾಗ ಇಂಪ್ರೂವ್ ಆಗ್ತಾರೆ ಸರ್. ನಾವು ಫಸ್ಟ್ 1 ಮಂತ್ ನೋಟ್ಸ್ ಮಾಡ್ಕೊಂಡೇ ಬಂದಿದ್ದೀನಿ ಸರ್. ನೀವು ಯಾವಾಗ ಹೇಳಿದ್ರೆ ಅವಾಗ ನಮ್ಗೆ ತಲೆಯಲ್ಲಿ ಬಂತು, ಹಿಂಗ್ ಮಾಡಿದ್ರೆ ನಾವು ನೋಟ್ಸ್ ಅಲ್ಲೇ ಉಳ್ದ್ಬಿಡುತ್ತೆ, ತಲೆಯಲ್ಲಿ ಉಳಿಯಲ್ಲ ಅಂತ ಅವಾಗ ಅನಿಸ್ತು. ಸ್ಲೋ ಆಗಿ ಕಲಿಬೇಕಾ, ಫಾಸ್ಟ್ ಆಗಿ ಕಲಿಬೇಕಾ? ಸರ್ ಫಾಸ್ಟ್ ಆಗಿ ಕಲ್ತೀವಿ ಸರ್. ಫಾಸ್ಟ್ ಕಲ್ತ್ರು ಈಗ ಸ್ಲೋ ಕಲ್ತ್ರೆ ತಲೆಯಲ್ಲಿ ಇದಾಗಲ್ಲ ಸರ್, ಅದು ಫಾಸ್ಟ್ ಕಲ್ತ್ರೇನೆ ಕರೆಕ್ಟ್ ಸರ್. ಓಕೆ, ನೋಡಿ, BA ಸ್ಟೂಡೆಂಟ್ ಹೇಳ್ತಾರೆ ಫಾಸ್ಟ್ ಆಗಿ ಕಲಿಬೇಕು ಅಂತ. ಸ್ಟಾರ್ಟಿಂಗ್ ಇಲ್ಲ, ಇವತ್ತು ನನಗೆ ಖುಷಿ ಆಯ್ತು. ಸ್ಟಾರ್ಟಿಂಗ್ ನೋಡು, ನಾನು ಸಿಂಪಲ್ ಕ್ವಶನ್ ಗೆ ಎಷ್ಟು ಜನಕ್ಕೆ ಅರ್ಥ ಆಯ್ತು ಅಂದ್ರೆ 84-85% ಕೊಟ್ರು. ಆಮೇಲೆ ನೋಡು, ಡಿಫಿಕಲ್ಟ್ ಕ್ವಶನ್ ಗೆ ಚೆನ್ನಾಗಿ ಮಾಡ್ತಾ ಹೋದ್ರು. ಓಕೆ, ವೆರಿ ಗುಡ್. ಮ್ಯಾಥ್ಸ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಆಯ್ತು, ನಾಳೆ ಸ್ಟಾರ್ಟ್ ಮಾಡಲ, ನಾಳೆಯಿಂದ? ಓಕೆ, ಬಟ್ ಮಗ್ಗಿ ಬರ್ಬೇಕು ಎಲ್ಲರಿಗೂ. ಓಕೆ, ಸರಿ, ವೆರಿ ಗುಡ್. ಓಕೆ, ಅಂದ್ರೆ ಮ್ಯಾಥ್ಸ್